ಇವತ್ತು ನಾನು ಶೈಕ್ಷಣಿಕವಾಗಿ ತಗೊಳ್ತಾ ಇರೋ ಒಂದು ರೆವಲ್ಯೂಷನರಿ ಡಿಸಿಷನ್ ಇದು ಕರ್ನಾಟಕಕ್ಕೊಂದು ಮಾದರಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಮೋಸ್ಟ್ಲಿ ರಾಜ್ಯ ಮಟ್ಟದಲ್ಲೇ ಇದನ್ನು ಇಂಪ್ಲಿಮೆಂಟ್ ಮಾಡೋ ದಿನ ಅತಿ ಶೀಘ್ರದಲ್ಲಿದೆ ನನಗೆ. ಆ ದಿನ ಇದು ರಾಜ್ಯಕ್ಕೆ ಮಾದರಿ ಆಗಬೇಕು ಮುಂದಿನ ವರ್ಷ ಅಂತ ನನ್ನ ಆಸೆ. ಇದು ಪ್ರಾಯೋಗಿಕವಾಗಿ ಬಟ್ ಈಗ ನಾನು ಅನೌನ್ಸ್ ಮಾಡೋದು ಒಂದು ತಿಂಗಳು ಬೇಕು ನನಗೆ ಪ್ರಿಪ್ರೇಷನ್ಗೆ. ಆ ಕಾರಣಕ್ಕೆ ಕರೆದೆ, ದಯವಿಟ್ಟು ಕ್ಷಮೆ ಇರಲಿ ಹಾಲಿಡೇಸಲ್ಲಿ ಕರೆದಿದ್ದಕ್ಕೆ. ಮತ್ತು ಬರದೇ ಇರೋ ಟೀಚರ್ಸ್ಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಲಾಸ್ಟ್ ಟೈಮು ಟೆಸ್ಟ್ ಸೀರೀಸ್ನ 94 ಎಕ್ಸಾಮ್ನ ಬರೆಸಿದ್ದೀರಾ. ನಿಮ್ಮೆಲ್ಲ ಅಭಿಪ್ರಾಯನ ನಾನು ಗೌರವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ BO ಸರ್ಗೆ, DDP ಎಲ್ಲ ಡಿಪಾರ್ಟ್ಮೆಂಟ್ಗೆ ತುಂಬ ಯಶಸ್ವಿಯಾಗಿ ನಡೆಸಿದ್ರಿ. ನನಗೆ ಸಪೋಸ್ ಸರ್ SSLCಯಲ್ಲಿ ಯೋಚನೆ ಮಾಡಿದೆ ಸರ್ ನಾನು ಇನ್ನೂ, ಯಾಕೆಂದರೆ ನಾನು ಪೆರೇಸಂದ್ರ ಸರ್ಕಾರಿ ಶಾಲೆಯ ಸೆಕೆಂಡ್ ಟಾಪರ್ ಸರ್. ನಾನು 2003 ಬ್ಯಾಚು ಪೆರೇಸಂದ್ರ ಶಾಲೆಯಲ್ಲಿ. ನಮ್ಮ ಬ್ಯಾಚ್ ಟಾಪರ್ PV ಲಕ್ಷ್ಮಿ ಅಂತ, ಅವರೀಗ ಟೀಚರ್ ಆಗಿದ್ದಾರೆ ಮಂಡಿಕಲಲ್ಲಿ. ನಾನು ಸೆಕೆಂಡ್ ಟಾಪರ್ ಆಗಿದ್ದೆ ಸರ್. ನನಗೆ ಏನು ನಾನು ಏನು ಫೇಸ್ ಮಾಡಿದೆ ಅದು ನನಗೆ ಸ್ವಲ್ಪ ಐಡಿಯಾ ಇದೆ. ಈಗ ನಾನೊಂದು ಟೀಚರ್ ಆಗಿ ನನಗೂ ಅದು ಐಡಿಯಾ ಇದೆ. ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವ್ರು ಹೇಳಿದ್ರು ಎಲ್ಲರೂ ಅಭಿಪ್ರಾಯಗಳನ್ನ. ಸರ್ ಈ ವರ್ಷ ಏನು ಅಂದ್ಕೊಂಡಿದ್ದೀವಿ, ಒಂದು ಶಿಕ್ಷಣ ಸಮಿತಿ ಅಂತ ಒಂದು ಗೌರ್ಮೆಂಟ್ ಒಂದು ಕ್ಯಾಬಿನೆಟ್ ಆರ್ಡರ್ ಮಾಡಿದೆ ಸರ್. ಆ್ಯಕ್ಚುಲಿ ಅದು ಆರ್ಡರ್ ಆಗೋ ದಿನ ನಾನು ಯಾವುದೋ ವಿಚಾರಕ್ಕೆ ಮಧು ಬಂಗಾರಪ್ಪ ಸಾಹೇಬ್ರ ಹತ್ರ ಇದ್ದೆ. ಸರ್ ಈ ಶಿಕ್ಷಣ ಸಮಿತಿ ಕ್ಯಾಬಿನೆಟ್ಟಲ್ಲಿ ಆರ್ಡರ್ ಆಯ್ತು ಅವತ್ತು. ಅವ್ರನ್ನ ಕೇಳಿದೆ ಏನಿದು ಅಂದರೆ, SSLC ರಿಸಲ್ಟ್ನ ಕ್ಲೋಸ್ಡಾಗಿ ಮಾನಿಟರ್ ಮಾಡೋಕ್ಕೆ ಒಂದು ಟೀಮ್ ಮಾಡಿದ್ರೆ ಒಂದು 3-4 ಜನ ಅದರಲ್ಲಿ ಹಾಕಿದ್ರೆ ಸ್ವಲ್ಪ ಒಳ್ಳೆ ಫಲಿತಾಂಶಕ್ಕೆ ಒಂದು ತೀರ್ಮಾನ ತೊಗೊತಿದ್ದೀನಿ ಅಂತ ಒಂದು ಕಮಿಟಿ ಮಾಡಿದ್ದಾರೆ ಶಿಕ್ಷಣ ಸಮಿತಿ. ಈಗ ಅದು ಅಪಾಯಿಂಟ್ ಮಾಡಿದ್ದೀವಿ. ನಮ್ಮ ಮಿನಿಸ್ಟರ್ ಸಾಹೇಬ್ರ ಅಧ್ಯಕ್ಷರಿದ್ದಾರೆ, ನಾನು ಉಪಾಧ್ಯಕ್ಷನಿದ್ದೀನಿ. ಈಗ SSLCಯಲ್ಲಿ ನಮ್ಮಲ್ಲೊಟ್ಟು ಈಗ ಇಲ್ಲಿ ಮಂಚನಹಳ್ಳಿ ತಾಲೂಕು ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಒಂದು 1700 ಜನ ಇದ್ದಾರೆ ಗೌರ್ಮೆಂಟ್ ಏಡೆಡಲ್ಲಿ. ಆ ಕಡೆ ಒಂದು 500 ಜನ ಬರ್ತಾರೆ ಸರ್. ಈಗ ಜೂನಲ್ಲಿ ಟೈಮ್ ಟೇಬಲ್ ಹಾಕಿದ್ದಾರೆ. ಕನ್ನಡದಲ್ಲಿ ನಮ್ಮ ಭಾಷೆ, ಸಂಕಲ್ಪ ಗೀತೆ, ವಸಂತ ಮುಖ ತೋರಲಿಲ್ಲ, ಈ 3 ಚಾಪ್ಟರ್ಸು ಜೂನಲ್ಲಿ ಕನ್ನಡ ಟೀಚರ್ ಮುಗಿಸ್ತಾರೆ. ಗುಡ್. ಇಂಗ್ಲೀಷಲ್ಲಿ ಎ ಹೀರೋ ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಈ 2 ಚಾಪ್ಟರು ಜೂನ್ ತಿಂಗಳಲ್ಲಿ ಇಂಗ್ಲೀಷ್ ಟೀಚರ್ ಮುಗಿಸ್ತಾರೆ. ಮಾತೃಭೂಮಿ, ಕಾಶ್ಮೀರಿ ಸೇಬ್ ಹಿಂದಿ ಟೀಚರ್ ಮುಗಿಸ್ತಾರೆ. ಗಣಿತದಲ್ಲಿ ವಾಸ್ತವ ಸಂಖ್ಯೆಗಳು, ಬಹುಪದೋಕ್ತಿಗಳು, ಈ 2 ಚಾಪ್ಟರ್ನ ಮ್ಯಾಥ್ಸ್ ಟೀಚರ್ ಮುಗಿಸ್ತಾರೆ. ವಿಜ್ಞಾನ, ಜೀವಕ್ರಿಯೆಗಳು ಸೈನ್ಸ್ ಟೀಚರ್ ಮುಗಿಸ್ತಾರೆ. ಸಮಾಜ ವಿಜ್ಞಾನದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು, ಇದು ಸೋಷಿಯಲ್ ಸೈನ್ಸ್ ಟೀಚರ್ ಮುಗಿಸ್ತಾರೆ. ಈಗ ಇಲ್ಲಿ ನಮ್ಮ ಚಾಲೆಂಜ್ ಇರೋದೇನು ಅಂದರೆ, ಈ ಲೆಸನ್ಸು ಸರ್ ಇದು ಗೌರ್ಮೆಂಟ್ ಕೊಟ್ಟಿರೋದಲ್ಲ, ಇದು ಸರ್ಕಾರದ ಟೈಮ್ ಟೇಬಲ್ ಸರ್, ನಂದಲ್ಲ. ಬಟ್ ಸರ್ಕಾರದ ಪ್ರತಿನಿಧಿಯಾಗಿ ನಾವೆಲ್ಲರೂ ಸರ್ಕಾರ ಟೀಚರ್ ಆಗಿ ಈ ಲೆಸನ್ಸು ಜೂನ್ 30 ಮುಗಿಯಂಗೆ ನಾವು ನೋಡ್ಕೋಬೇಕು. ಇದನ್ನು ಕ್ಲೋಸ್ಡಾಗಿ ಮಾನಿಟರ್ ಮಾಡಿ, ಎಲ್ಲಾದರೂ ಚಾಪ್ಟರ್ ಡಿಲೇ ಆಗ್ತಿದೆ, ಇಲ್ಲ ನಿಮ್ಮನ್ನೇನೋ ಬೇರೆ ಕೆಲಸಕ್ಕೆ ಹಾಕ್ಬಿಟ್ರು 1-2 ದಿನ, ಆ ಚಾಪ್ಟರ್ ಡಿಲೇ ಆಗುತ್ತೆ, ಆ ರೀಸನ್ ಅಲ್ಲಲ್ಲೇ ಐಡೆಂಟಿಫೈ ಮಾಡಿ ಅದಕ್ಕೆ ಏನು ಆಲ್ಟರ್ನೇಟ್ ಮಾಡ್ಬೋದು ಅಂತ ಹುಡ್ಕೋದು. ಈಗ ನೀವು ಜೂನಲ್ಲಿ ನೋಡಿ ಸರ್, ಕನ್ನಡ 3 ಲೆಸನ್ ಆಯಿತು, ಇಂಗ್ಲೀಷ್ 2, ಹಿಂದಿ 2, ಗಣಿತ 2, ವಿಜ್ಞಾನ 2, ಸಮಾಜ ವಿಜ್ಞಾನ 2 ಲೆಸನ್ಸ್ ಆಗೋಯ್ತು. ಜೂನ್ 30 ಎಲ್ಲ HMs ಜೊತೆ ನಾನು BO ಸರು, DDP ಸರು ಪ್ರತಿ ತಿಂಗಳು ಆ ದಿನಾನ ರಿಸರ್ವ್ ಮಾಡಿಕೊಂಡು ಮತ್ತು ರೆಗ್ಯುಲರ್ ಆಗಿ ನಾನು ಅವ್ರನ್ನ ರಿಪೋರ್ಟ್ ತಗೊಂಡು ಕ್ಲೋಸ್ಡಾಗಿ ಮಾನಿಟರ್ ಮಾಡಿ, ಸರ್ ಏನಿಲ್ಲ ಆ ಚಾಪ್ಟರ್ ಆಗ್ತಿದೆಯಾ ಇಲ್ವಾ ಟೈಮ್ಗೆ. ಏನಾದರೂ ಟೀಚರ್ ಇದನ್ನು ಜುಲೈ ಫಸ್ಟ್ ವೀಕ್ ತೊಗೊಂಡ್ಬಂದ್ಬಿಟ್ರು ಅಂದರೆ ನಿಮಗೂ ಒತ್ತಡ ಆಗುತ್ತೆ, ನಾವು ಅಲ್ಲಲ್ಲೇ ರೆಕ್ಟಿಫೈ ಮಾಡ್ಬೋದು ಅಂತ. ನಾನು ಜುಲೈ ಪ್ರತಿ ತಿಂಗಳು ಅದು HMs ಜೊತೆ ಒಂದು ಮೀಟಿಂಗ್ ಮಾಡಿ, ಈಗ ಜುಲೈ 1 ನಾವು ಏನು ಮಾಡೋದು ನಾನು ಯೋಚನೆ ಮಾಡಿದೆ. ಡೈಲಿ 7 ಪೀರಿಯಡ್ ಇರುತ್ತೆ ಶಾಲೆಯಲ್ಲಿ, ಒಂದು PT ಪೀರಿಯಡ್ ಕ್ರಾಫ್ಟ್ ಅಂತ ಹಾಕಿದ್ದಾರೆ. SSLC ಮಕ್ಕಳಿಗೆ ಅದು ಕ್ರಾಫ್ಟ್ ಅಥವಾ PT ಪೀರಿಯಡೇ ಇರಲಿ, ಆದರೆ ಆ ಪೀರಿಯಡ್ನ ನಾವೇನು ಮಾಡ್ಬೋದು ಅಂತ ಸರ್ ನಾನು ಪರಿಶ್ರಮ ಟೀಮ್ ಜೊತೆ ನಾನೊಂದು 1 ತಿಂಗಳಿಂದ ಏನು ಮಾಡ್ಬೋದು ಬೇರೆ ಬೇರೆ ಐಡಿಯಾಸ್ ಎಲ್ಲ ಬಂದು ಫೈನಲಿ ಈ ಐಡಿಯಾ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ಸಹಕರಿಸ್ತೀರ ಅಂತ ನಂಬಿಕೆ ಇದೆ, ಇಂಪ್ಲಿಮೆಂಟು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈಗ ಜುಲೈ 1 ನಾವೇನು ಮಾಡ್ತೀವಿ, ನಾನೀಗ ಮೇ ತಿಂಗಳಲ್ಲೇ ಈ ಪ್ರಿಪ್ರೇಷನ್ ಮುಗಿಸ್ತೀವಿ. ಈಗ ಸರ್ ಜೂನ್ ತಿಂಗಳಲ್ಲಿ ನಡೆಯೋ ಎಲ್ಲ ಚಾಪ್ಟರ್ಸ್ದು ನಾವೊಂದು ಕ್ವಶನ್ ಬ್ಯಾಂಕ್ ಪ್ರಿಪೇರ್ ಮಾಡ್ತೀವಿ ನಮ್ಮ ಟೀಚರ್ಸೇ. ಮೇಲ್ ಪ್ರಿಪೇರ್ ಮಾಡಿ ಪ್ರಿಂಟ್ ಹಾಕ್ಸ್ಬಿಡೋಣ ಸರ್ ಕ್ವಶನ್ ಬ್ಯಾಂಕನ್ನು. ಸರ್ಕಾರದಲ್ಲಿ ನಾವು ಕೇಳೋಕ್ಕಾಗಲ್ಲ, ಆ ಕ್ವಶನ್ ಬ್ಯಾಂಕ್ನ ನೀವು ರೆಡಿ ಮಾಡಿಕೊಟ್ರೆ ಜೂನ್ ತಿಂಗಳ ಸಿಲೆಬಸ್ದು ಕನ್ನಡ 3 ಚಾಪ್ಟ್ರು, ಇಂಗ್ಲೀಷ್ 2 ಚಾಪ್ಟ್ರು, ಎಕ್ಸ್ಪೆಕ್ಟೆಡ್ ಕ್ವಶನ್ನು, ಅದರಲ್ಲಿ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ಈಸಿಯೂ ಒಂದು ಮಾಡೋಣ ಸರ್. ಬುಕ್ಲೆಟ್ ಪ್ರಿಂಟ್ ಮಾಡಿಬಿಟ್ಟು ಜೂನ್ 1ನೇ ತಾರೀಕು ಮುಂಚೆನೇ ಸ್ಟೂಡೆಂಟ್ಸಿಗೆ ಕೊಟ್ಬಿಡೋಣ. ಟೀಚರ್ಸ್ ಅವ್ರಿಗೆ ಅಸೈನ್ಮೆಂಟ್ ಥರ ಕೊಟ್ಬಿಡ್ಲಿ, ಅವ್ರ ಮನೇಲಿ ಬರ್ಕೊಂಡ್ಬಂದು ಕೊಡಬೇಕು. ಕೆಲವರು ಹಳ್ಳಿ ಮಕ್ಕಳು ಸರ್ ಅಷ್ಟು ಅಸೈನ್ಮೆಂಟ್ ಬರ್ಸಿದ್ರೆ ಅವ್ರ ಕಾಸು ಎಲ್ಲಿ ಅಂದರೆ, ನಾನು ಜೂನ್ ತಿಂಗಳಲ್ಲೇ ಪ್ರತಿ ಮಗುಗೂ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ, ಅವ್ರ ಬುಕ್ಸು ನೋಟ್ಸು ಏನಾದರೂ ತಗೊಳ್ಳಿ.
ಹತ್ತತ್ರ 30 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ನಾನು ಮಗುಗೆ ಮೇ ಎಂಡಿಂಗಲ್ಲೇ ಕೊಟ್ಟು ಬಿಡ್ತೀನಿ. ಅವ್ರು ಅದರಲ್ಲಿ ಒಂದು 10 ನೋಟ್ಸ್ ಬುಕ್ಸ್ ತಗೊಳ್ಳಿ, ಏನಾದರೂ ತಗೊಳ್ಳಿ. ಈ ಅಸೈನ್ಮೆಂಟ್ನ ಟೀಚರ್ ಆ ತಿಂಗಳಲ್ಲಿ ಯಾವಾಗಾದರೂ ಬರ್ಸ್ಕೊಳ್ಳಿ ಸರ್, ನಂದು ಅಭ್ಯಂತರ ಇಲ್ಲ. ಬಟ್ ಅದು ಬರ್ದಿರೋ ಬುಕ್ಕು HM ಕ್ಯಾಬಿನಲ್ಲಿ ಇರಬೇಕು. ಸ್ಟೂಡೆಂಟ್ ಬರ್ದಿರೋ ಬುಕ್ಕು ಅದನ್ನ ನಮ್ಮ ಕಮಿಟಿಯವರು, ಇದು ಶಿಕ್ಷಣ ಸಮಿತಿಯ ಜವಾಬ್ದಾರಿ, ಚೆಕ್ ಮಾಡಿದಾಗ ಎಸ್ ಅಸೈನ್ಮೆಂಟ್ 1 ಅಸೈನ್ಮೆಂಟ್ 2 ಅದನ್ನ ಮತ್ತೆ ಕ್ಲೋಸ್ ಡೋರ್ಸಲ್ಲಿ ಡಿಸ್ಕಸ್ ಮಾಡೋಣ ಸರ್. ಈಗ ತಿಂಗಳಲ್ಲಿ ಟೀಚರ್ಸು ಪಾಠ ಮಾಡಿದ್ರು, ಅಸೈನ್ಮೆಂಟ್ ಎಲ್ಲ ಮುಗೀತು. ಜುಲೈ ತಿಂಗಳಲ್ಲಿ ಏನು ಮಾಡೋಣ ಅಂದರೆ ಸರ್, ಜುಲೈ ಮಂಡೇ ಅಥವಾ ಯಾವುದು 1ನೇ ತಾರೀಕು ಬರುತ್ತೋ ಅದು ಸೋಮವಾರ ಜುಲೈ 1ನೇ ತಾರೀಕು ಅನ್ಕೊಳ್ಳೋಣ. ಕ್ರಾಫ್ಟ್ ಪೀರಿಯಡಲ್ಲಿ ಪ್ರತಿ ಸೋಮವಾರ ಆ 45 ನಿಮಿಷನೋ 1 ಅವರ್ ಪ್ರತಿ ಸೋಮವಾರ ಕನ್ನಡ ಟೆಸ್ಟ್ ನಡೆಯುತ್ತೆ, ಪ್ರತಿ ಟ್ಯೂಸ್ಡೇ ಇಂಗ್ಲಿಷ್ ಟೆಸ್ಟ್ ನಡೆಯುತ್ತೆ, ಪ್ರತಿ ವೆಡ್ನೆಸ್ಡೇ ಹಿಂದಿ ಟೆಸ್ಟ್ ನಡೆಯುತ್ತೆ, ಗುರುವಾರ ಮ್ಯಾಥ್ಸ್ ನಡೆಯುತ್ತೆ, ಶುಕ್ರವಾರ ವಿಜ್ಞಾನ ನಡೆಯುತ್ತೆ, ಸಮಾಜ ವಿಜ್ಞಾನ ನಡೆಯುತ್ತೆ. ಇದು ಬರ್ಡನ್ ಮಾಡಲ್ಲ. ಈಗ ಬೆಳಗ್ಗೆ ಡೈಲಿ ಬರ್ತಾರೆ, 45 ನಿಮಿಷ ಟೈಮ್ ಟೇಬಲ್ ಹಾಕ್ತೀವಿ. ಜುಲೈಯಲ್ಲಿ 24 ಎಕ್ಸಾಮ್ ನಡೆಯುತ್ತೆ. ಈ ಪೇಪರ್ನ, ವಾರದ ಪೇಪರ್ನ ಪ್ಯಾಕ್ ಮಾಡಿ HM ಜವಾಬ್ದಾರಿಗೆ ಕೊಟ್ಟು ಸೀಲ್ ಮಾಡಿ 1 ತಿಂಗಳು ಮುಂಚೆನೆ ಅವ್ರ ಕ್ಯಾಬಿನಲ್ಲಿ ಅವ್ರ ಬೀರುವಾಗಿ ಕೊಟ್ಬಿಡ್ತೀವಿ. ಇದರಲ್ಲಿ ಯಾರ್ದು ಇರಲ್ಲ. ಏನ್ ಮಾಡ್ತಾರೆ HM ಜುಲೈ 1ನೇ ತಾರೀಕು ಸೋಮವಾರ ಕನ್ನಡ ಫಿಕ್ಸ್. ಇದನ್ನೆಲ್ಲ 1 ವರ್ಷದ ಟೈಮ್ ಟೇಬಲ್ ಪ್ರಿಂಟ್ ಹಾಕಿ ಮಗುಗೂ ಕೊಡ್ತೀವಿ ಸರ್, ನಿಮ್ಮ ಹತ್ರನೂ ಇರುತ್ತೆ. ಏನ್ ಮಾಡೋಣ, ಜುಲೈ 1ನೇ ತಾರೀಕು ಸೋಮವಾರ ನಮ್ಮ ಭಾಷೆ ಮೇಲೆ ಎಕ್ಸಾಮ್ ಬರೀತಾರೆ ಸರ್. ಈ ಪೇಪರ್ ಏನು ಮಾಡ್ತೀರಾ? ನಾನು ನಮ್ಮ ತಾಲೂಕಿನ ಟೀಚರ್ಸ್ ಜೊತೆ ಈ ಪೇಪರ್ ಪ್ರಿಪೇರ್ ಮಾಡಿಸಲ್ಲ. ಈ ಪ್ರಶ್ನೆಯನ್ನು ಯಾರೂ ನೋಡಬಾರದು. ನಾನು ಬೇರೆ ತಾಲೂಕಿನ ಟೀಚರ್ ಸಹಾಯ ತಗೋತೀನಿ DDP ಅವರಿಂದ ಪೇಪರ್ ಪ್ರಿಪೇರ್ ಮಾಡಿಸಿ ಸೀಲ್ಡ್ ಕವರಲ್ಲಿ ಪೇಪರ್ ಹಾಕ್ತೀನಿ. ಏನಾಗ್ಬಿಡುತ್ತೆ, ನಾನು ಪೇಪರ್ ರೆಡಿ ಮಾಡಿಸ್ತೀನಿ, ಆ ಪೇಪರ್ ಪ್ರಿಪ್ರೇಷನ್ ಬರ್ಡನ್ನು ನಿಮ್ಗೆ ಕೊಡಲ್ಲ. ನಮ್ಮ ಭಾಷೆ ಸೋಮವಾರ ಬರೆಸ್ತೀರ ಯಾರು ಕನ್ನಡ ಟೀಚರ್, ಮಂಗಳವಾರ ಹೀರೋ ಬರೀತಾರೆ. ಈ ಪೇಪರ್ ಏನಾಗಿರುತ್ತೆ, HM ಹತ್ರ ಇರುತ್ತೆ. ಆ ಟೈಮಲ್ಲಿ ಯಾರೋ ಕ್ಲರ್ಕ್ ಓಪನ್ ಮಾಡಿ ಪೇಪರ್ ಕೊಡ್ತಾರೆ, ಬರೆದು ಬಿಡ್ತೀರಾ. ಬರೆದ್ಬಿಟ್ಟು HM ಅವರು ಆ ಪೇಪರ್ನ ಬೀರುವಾದಲ್ಲಿ ಎತ್ತಿಟ್ಬಿಡ್ತಾರೆ, ನೋ ಬರ್ಡನ್. ಮಂಗಳವಾರ ಒಂದು ಎಕ್ಸಾಮ್ ಹೀರೋ ಬರೀತಾರೆ, ಬುಧವಾರ ಹಿಂದಿ ಬರೀತಾರೆ, ಗುರುವಾರ ಗಣಿತ ಬರೆದ್ರು, ಶುಕ್ರವಾರ ವಿಜ್ಞಾನ, ಶನಿವಾರ ಬರೆದ್ರು. 6 ಟೆಸ್ಟ್ ಬರೆದು ಶನಿವಾರ ಲೋಕಲ್ PDOಗೆ ಜವಾಬ್ದಾರಿ ಆಗ್ತಿದ್ದೀನಿ. ನಾನು HMಸ್ಗೂ ಒತ್ತಡ ಕೊಡಲ್ಲ. ಶನಿವಾರ ಬೆಳಗ್ಗೆ ಎಕ್ಸಾಮ್ ಆಗಿದ ತಕ್ಷಣ ಲೋಕಲ್ PDO ಅವರು 6 ಪೇಪರ್ನ ತಗೊಂಬಂದು BO ಆಫೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. 6 ಪೇಪರ್ನ PDO ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ಮತ್ತೆ ಪೇಪರ್ ರಿಸ್ಕು ಇರಲ್ಲ. ನಾನು ಹಿಂದಿನ ವಾರನೇ ಮತ್ತೆ ಇದು ಪೇಪರ್ ಎಲ್ಲೂ ಸೀಲ್ಡ್ ಇರಬೇಕು, ಎಲ್ಲೂ HM ಅಕಸ್ಮಾತ್ ಶಾಲೆಯಲ್ಲಿ ಯಾವುದೋ ಒಂದು ಕ್ಲರ್ಕು ತಪ್ಪು ಮಾಡಿ ಪೇಪರ್ ಮೊದಲೇ ಇದೆಲ್ಲ ಆಗಬಾರ್ದು. ಸೀಲ್ ಮಕ್ಕಳ ಮುಂದೆ ಓಪನ್ ಆಗಬೇಕು. ಇದು ಕ್ಲೀನಾಗಿ ಪ್ಯಾಕ್ ಮಾಡಿ ಕಳಿಸ್ತೀವಿ. ಪಬ್ಲಿಕ್ ಎಕ್ಸಾಮ್ ಥರನೇ ನಡಿಬೇಕು, ಪರವಾಗಿಲ್ಲ, ಮಾರ್ಕ್ಸ್ ಬರದಿದ್ರು ಪರವಾಗಿಲ್ಲ ಮಕ್ಕಳಿಗೆ. HM ಹತ್ರ 6 ಪೇಪರ್ ಇರುತ್ತೆ, 6 ಪೇಪರ್ ಬರೀತಾರೆ. ಶನಿವಾರ PDO ಅವ್ರು ತಗೊಂಡ್ಬಂದು BO ಆಫೀಸಲ್ಲಿ ಕೊಟ್ಟು ಬಿಡ್ತಾರೆ. ನಿಮ್ಮ ಪಾಡ್ಗೆ ಅದು ಇಟ್ಕೊಂಡಿರ್ತೀರ. ನೆಕ್ಸ್ಟ್ ವೀಕ್ ಜುಲೈ 2nd ವೀಕ್ ಏನು ಬರೀತಾರೆ ಸರ್, ಸಂಕಲ್ಪ ಗೀತೆ ಬರೀತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಬರೀತಾರೆ, ಹಿಂದಿಯಲ್ಲಿ ಕಾಶ್ಮೀರಿ ಸೇಬ್ ಬರೀತಾರೆ, ಗಣಿತದಲ್ಲಿ ಬಹುಪದೋಕ್ತಿಳಿ ಬರೀತಾರೆ, ಜೀವಕ್ರಿಯೆಗಳು ವಿಜ್ಞಾನದಲ್ಲಿ ಬರೀತಾರೆ. ಈಗ ಸರ್ ಮೊದಲನೇ ವಾರಕ್ಕೆ 2 ಆಗೋಯ್ತು, 2ನೇ ವಾರಕ್ಕೆ 2 ಆಗೋಯ್ತು. ಈಗ 3ನೇ ವಾರ ಏನು ಬರೆಸೋದು? 3ನೇ ವಾರ ಕನ್ನಡದಲ್ಲಾದರೆ ವಸಂತ ಮುಖ ತೋರಲಿಲ್ಲ 3ನೇ ಚಾಪ್ಟರ್ ಇದೆ, ಬರೆಸ್ತೀವಿ. 3ನೇ ಸೋಮವಾರ ಹೀರೋ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀ 2 ಸೇರಿಸಿ ಕ್ಯುಮ್ಯುಲೇಟಿವ್ ಬರೆಸ್ತೀವಿ 3ನೇ ಸೋಮವಾರ. 4ನೇ ಸೋಮವಾರನು ಕ್ಯುಮ್ಯುಲೇಟಿವ್ ಬರೆಸ್ತೀವಿ ಜುಲೈಯಲ್ಲಿ. ನಮಗೆ ಆಗಸ್ಟ್ 3ನೇ ಬರೋ ಅಷ್ಟೊತ್ತಿಗೆ 4 ಇಂಗ್ಲೀಷ್ ಚಾಪ್ಟರ್ಸು ಸೇರಿ ಬರಿಬೇಕು 3ನೇ ವಾರ ಅವರು. ಇದು ಸಿಂಪಲ್ ಆಗಿ 1 ಅವರ್ ಬರಿತಾ ಇರ್ತಾರೆ. ಸರಿ ಸರ್ ಏನು ಮಾಡೋದು? ಈಗ ಬರೆದು ಈಗ ಫಸ್ಟ್ ವೀಕು ನಿಮ್ಮ ಶಾಲೆಯಲ್ಲಿ ಒಂದು 100 ಜನ ಮಕ್ಕಳಿದ್ದಾರೆ. ಫಸ್ಟ್ ವಾರ 700 ಪೇಪರ್ ಆಯಿತು, 600 ಪೇಪರ್ ಆಯಿತು, 6 ಸಬ್ಜೆಕ್ಟ್. BO ಆಫೀಸ್ಗೆ ಬಂದ್ಬಿಡ್ತು ಸಂಡೇ. ಸೆಕೆಂಡ್ ವೀಕು 600 ಪೇಪರ್ BO ಆಫೀಸ್ಗೆ ಬಂತು. BO ಆಫೀಸ್ ಎಲ್ಲ ಇರುತ್ತೆ, ಅದು ಭಾಳ ಇಂಟಿಗ್ರಿಟಿ ಕಾಪಾಡ್ಕೊತೀವಿ. HMಸು ಪೇಪರ್ ಎಲ್ಲಿ ಇದಾದರೂ ಅಕಸ್ಮಾತ್ ಪೇಪರು ಯಾರೋ ಫೇವ್ರೆಟ್ ಟೀಚರ್ಗೆ ಇದು ಪೇಪರ್ ನೋಡಿ ಹೆಂಗಿದೆ ಅಂತ, ಇದು ಯಾವುದು ಪಬ್ಲಿಕ್ ಎಕ್ಸಾಮ್ ಥರ ಇರುತ್ತೆ. ನಾನು ದಯವಿಟ್ಟು ನಿಮ್ಮ ಸಹಕಾರ ಕೇಳ್ತಾ ಇದ್ದೀನಿ, ಎಲ್ಲ ಟೀಚರ್ಸ್ನ ಕೈ ಮುಗಿದು BO ಅವ್ರನ್ನ ಇದನ್ನು ಫಸ್ಟ್ ವಾರ 1800 ಪೇಪರ್ ಬಂತು ನಮಗೆ. 1800 × 6 ಪೇಪರ್, 1800 ಜನ ಒಂದು ಕನ್ನಡ ಬರೀತಾರೆ. ತಿಂಗಳಿನ ಕೊನೆ ಸಂಡೇ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೀಚರ್ಸ್ದು 6 ಸಂಡೇ ಮಾತ್ರ, ತಿಂಗಳಿಗೆ 1 ಸಂಡೇ. ನಾನು ಖಾಸಗಿ ಶಿಕ್ಷಕರನ್ನು ರಿಕ್ವೆಸ್ಟ್ ಮಾಡ್ತೀನಿ, ಅವರ ಮಕ್ಕಳ ಭವಿಷ್ಯಕ್ಕೆ ತಿಂಗಳಿಗೆ 1 ಸಂಡೇ ಚಿಕ್ಕಬಳ್ಳಾಪುರದಲ್ಲಿ ನಾನು ಎಕ್ಸಾಮ್ ಸೆಂಟರ್ ಒಂದು ಡಿಸೈಡ್ ಮಾಡ್ತೀನಿ.
ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಒಂದು ಜೂನಿಯರ್ ಕಾಲೇಜಲ್ಲಿ ಅಷ್ಟು ಜನ ಟೀಚರ್ಸ್ನ ಒಂದು ಸಂಡೇ, ಈ ವರ್ಷಕ್ಕೆಲ್ಲ 6 ದಿನ ಅವರು ಒಂದು ಸಂಡೇ ಬರ್ತಾರೆ. ನಾನು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ನು ರಿಕ್ವೆಸ್ಟ್ ಮಾಡ್ತೀನಿ, ಅಲ್ಲಿ ಯಾವ ಪೇಪರ್ ಯಾರಿಗೆ ಕೊಡ್ತೀವಿ ಅಂತ ಗೊತ್ತಿರಲ್ಲ. ಬೆಳಗ್ಗೆ ಒಂದು 8 ಗಂಟೆಗೆ ಬರ್ತಾರೆ, ತಿಂಡಿ ಊಟ ನಾನೇ ವ್ಯವಸ್ಥೆ ಮಾಡ್ತೀನಿ, ಸಂಜೆವರೆಗೂ ಇರ್ತಾರೆ. ಆ ಪೇಪರ್ಸ್ನ ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಒಂದೇ ದಿನದಲ್ಲಿ ಇಂಟರ್ ಸ್ಕೂಲ್ ಎವ್ಯಾಲ್ಯೂಯೇಟ್ ಅಲ್ಲೇ ಕೋರ್ಸ್ ಮಾಡಿಸ್ಬಿಟ್ಟು ಒಂದು ಸಂಡೇ, ಓವರಾಲ್ 6 ಸಂಡೇ ಎವ್ಯಾಲ್ಯೂಯೇಟ್ ಮಾಡಿ ನಾವೇನು ಮಾಡ್ತೀವಿ, ಇದನ್ನು ಜೂನ್ದು ಎಲ್ಲ ಟೆಸ್ಟ್ಗಳ ಪೇಪರು ಜೂನ್ ಲಾಸ್ಟ್ ಸಂಡೇ ಎವ್ಯಾಲ್ಯೂಯೇಟ್ ಮಾಡಿದ್ರು. ನಮ್ಮ ಟೀಚರ್ಸ್ ಬಂದರು, ಅವತ್ತೊಂದು ಸಂಡೇ ಮಕ್ಕಳಿಗೋಸ್ಕರ ಇಟ್ಟು ಎವ್ಯಾಲ್ಯೂಯೇಟ್ ಮಾಡಿದ್ರು. ಆ ಸ್ಕೋರ್ನ ನಾವು 1 or 2 ಡೇಸಲ್ಲಿ ಸೆಗ್ರಿಗೇಟ್ ಮಾಡಿ ಅದನ್ನು ಮಾರ್ಕ್ಸ್ ಕಾರ್ಡ್ಸಲ್ಲಿ ಬರೆಸಿ ಪೇರೆಂಟ್ಸ್ಗೆ ಕಳಿಸ್ಬಿಡ್ತೀನಿ. ಅದು HMನ ನಾನು ಟಾಸ್ಕ್ ಕೊಡ್ತೀನಿ, ಟೀಚರ್ಸ್ ಬರ್ಡನ್ ಕೊಡಲ್ಲ. ಈಗ ಒಟ್ಟು 24 ಎಕ್ಸಾಮ್ ಜೂನಲ್ಲಿ ಬರೆದ್ರು. ಇಲ್ಲೆಲ್ಲೂ ಪೇಪರ್ ಬರ್ಡನ್ ಇಲ್ಲ, ಪೇಪರ್ ನಾನು ಯಾರು ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಹೊರೆ ಕೊಡಲ್ಲ. ಆ HMಗೆ ಒಂದು ವಾರಕ್ಕೆ ಮುಂಚೆ ತಲುಪುತ್ತೆ, ಆ ಟೈಮಲ್ಲಿ ತೆಗೆದುಕೊಡ್ತಾರೆ. ಹಿಂಗೆ ಜೂನಲ್ಲಿ ನಡೆಯೋ ಸಿಲೆಬಸ್ ಜುಲೈಯಲ್ಲಿ ಪರೀಕ್ಷೆ ಬರೀತಾ ಬರ್ತಾರೆ. ನನ್ನ ಅನಿಸಿಕೆ ಏನು ಅಂದರೆ, ಸಂಜೆ ಏನಾದರೂ ಎಕ್ಸಾಮ್ ಇಟ್ಟರೆ ಇವ್ರು ಹಗಲೆಲ್ಲ ಅದೇ ಓದ್ಕೊಂಡು ಕೂತ್ಕೊತಾರೆ ಸರ್. ಬೆಳಿಗ್ಗೆ ಫಸ್ಟ್ ಪೀರಿಯಡೇ ಏನಾದರೂ ಟೆಸ್ಟ್ ಕೊಟ್ಟು ಬಿಟ್ರೆ ಓದ್ಕೊಂಬಂದು ಬರೆದು ಬೇರೆ ಪಾಠ ಕೇಳ್ತಾರೆ. ಇಲ್ಲಾಂದರೆ ಕ್ಲಾಸಲ್ಲಿ ಮತ್ತೆ ನೀವು ದಯವಿಟ್ಟು ಏನಂದರೆ ಸರ್ ಅದು ಪ್ಲೀಸ್ ಸ್ಕೋರ್ ಜಸ್ಟ್ ಬರೀಲಿ ಸರ್, ಅವರು ಬರೀಲಿ. ಈಗ ಒಂದು ಕ್ವಶನ್ ಬ್ಯಾಂಕಲ್ಲಿರೋ ಅಷ್ಟು ಕ್ವಶನ್ಸು ಅವ್ರು ಆನ್ಸರ್ ಮಾಡಿದ್ರು ನಿಮ್ಮ ಎಂಡಿಂದ, ಇಲ್ಲಿ ಟೆಸ್ಟ್ ಬರೆದ್ರು, ನಾವು ಜಸ್ಟ್ ನೋಡೋಣ ಸರ್ ಅವ್ರು ಸ್ಕೋರ್ ಏನು ಮಾಡ್ತಾರೋ. ಜೂನಲ್ಲಿ 24, ಜುಲೈಯಲ್ಲಿ 24, ಆಗಸ್ಟ್ 20. ನಾನು ತಮ್ಗೆ ಯಾರಿಗೂ ಹೊರೆ ಕೊಡಲ್ಲ. ಪೇಪರು HM ಕ್ಯಾಬಿನ್ಗೆ ಹೋಗುತ್ತೆ, ಇದರಲ್ಲಿ ಟೀಚರ್ಸ್ ಇದಿರಲ್ಲ, ಪೇಪರ್ PDO ಕಲೆಕ್ಟ್ ಮಾಡ್ಕೊಂಡ್ಬಂದು ಪಡ್ಕೊಡ್ತಾರೆ. ನಾನು ಅದೇ PDOಗೆ ಶನಿವಾರ ಪೇಪರ್ಸ್ ಹ್ಯಾಂಡ್ ಓವರ್ ಮಾಡ್ತೀನಿ, ಅವ್ರು ಹೋಗಿ HM ಕೊಟ್ಬಿಡ್ತಾರೆ. ಅವ್ರು ಬೀರುವಾದಲ್ಲಿ ಇಟ್ಕೊಂಡು ಮತ್ತೆ HMs ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಯಾವುದು ಕ್ಲರ್ಕ್ಸ್ಗೆ ಸಬಾರ್ಡಿನೇಟ್ ಟೀಚರ್ಸ್ಗೆ ನೀವು ಹ್ಯಾಂಡ್ ಓವರ್ ಮಾಡಬಾರ್ದು. ಇದನ್ನು ನಾಳೆ ಏನಾದರೂ ಸಮಸ್ಯೆ ಆಗಿ ಇದು ಬರೀ ಟೆಸ್ಟ್ ಎಕ್ಸಾಮ್ ಬಿಡು ಅಂತ ಏನಾದರೂ ಸ್ವಲ್ಪ ಸಮಸ್ಯೆ ಆದರೂ ನಾವು ದಯವಿಟ್ಟು ಕ್ರಮ ಇನಿಷಿಯೇಟ್ ಮಾಡಬೇಕಾಗುತ್ತೆ. ಆ ಇಂಟಿಗ್ರಿಟಿ 9 ಗಂಟೆಗೆ ಎಕ್ಸಾಮ ಅದು ತೆಗೆದುಬಿಟ್ಟು ಎಕ್ಸಾಮ್ ಕೊಟ್ಬಿಡಿ. ನಾನು ಜುಲೈಯಲ್ಲಿ 24, ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರು ಅಲ್ಲಲ್ಲ ಡಿಸೆಂಬರ್ಗೆ ಸಿಲೆಬಸ್ ಮುಗಿಸ್ತೀವಿ ಸರ್. ಡಿಸೆಂಬರ್ ಮುಗಿಸಿದ್ಮೇಲೆ ಒಂದು 150ಕ್ಕೂ ಹೆಚ್ಚು ಎಕ್ಸಾಮ್ ಆಗುತ್ತೆ. ಒಂದು ಸಂಡೇ ಎಲ್ಲ ಟೀಚರ್ಸು ಬಂದು ಕೂತ್ಕೊಂಡು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಅವತ್ತು ನಾನು ಬರ್ತೀನಿ, ಬೆಳಗ್ಗೆ 8ರಿಂದ ಸಂಜೆವರೆಗೆ ಎವ್ಯಾಲ್ಯೂಯೇಟ್ ಮಾಡೋಣ, ಸೆಗ್ರಿಗೇಟ್ ಮಾಡೋಣ, ಪಬ್ಲಿಕ್ ಎಕ್ಸಾಮ್ ಥರ ಮಾಡೋಣ. ಹಿಂಗೆ 6 ಸಂಡೇ ಮಾತ್ರ ತಾವು ಮಕ್ಕಳ ಭವಿಷ್ಯಕ್ಕೋಸ್ಕರ ಕೊಡ್ತೀರಾ. ಎವ್ಯಾಲ್ಯೂಯೇಷನ್ ತುಂಬ ಸ್ಟ್ರಿಕ್ಟ್ ಆಗಿ ನಾವು ಆವತ್ತವರೆಗೂ ಯಾವ ಪೇಪರ್ ಯಾರಿಗೂ ಹೋಗುತ್ತೆ ಅನ್ನೋದು ಹೇಳೋದೇ ಇಲ್ಲ. ನೀಟಾಗಿ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಮಾರ್ಕ್ಸ್ BU ಅವರು DDP ಅವರು ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡ್ತೀವಿ. ಒಟ್ಟು 160ರಿಂದ 180 ಎಕ್ಸಾಮ್ ಬರೀತಾರೆ. ನ್ಯೂ ಇಯರ್ ದಿನ ಮಕ್ಕಳಿಗೊಂದು ಸ್ವೀಟ್ ಕೊಟ್ಟು ಜನವರಿ 1, ಜನವರಿ 2, ಜನವರಿ 3, ಜನವರಿ 4, ಜನವರಿ 5, ಜನವರಿ 6, ವಾಟ್ ಎವರ್ ಮೇ ಬಿ ದ ಡೇ, 6 ದಿನ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾನು ಪಬ್ಲಿಕ್ ಎಕ್ಸಾಮ್ ಮಾಡೋಕ್ಕೆ ಒಂದು ಪಬ್ಲಿಕ್ ಎಕ್ಸಾಮ್ ಮಾಡಿಬಿಡೋಣ. 10ನೇ ತಾರೀಕು ಎವ್ಯಾಲ್ಯೂಯೇಟ್ ಮಾಡಿ ಪರ್ಸೆಂಟೇಜ್ ಕೊಟ್ಟುಬಿಡೋಣ. 10ನೇ ತಾರೀಕು ಆ ಪರ್ಸೆಂಟೇಜ್ ಮೇಲೆ ನಾವು ಯಾವ ಶಾಲೆಯಲ್ಲಿ ಯಾವ ಹುಡುಗನ್ನ ಪಾಸಿಂಗ್ ಓದಿಸ್ಬೇಕು, ಯಾವ ಹುಡುಗನ್ನ ಟಾಪರ್ ಮಾಡಬೇಕು ಅಂತ ಲಿಸ್ಟ್ ಇಟ್ಕೊಂಡು ನಾವು ತೀರ್ಮಾನ ತಗೊಳ್ಳೋಣ. ಆವಾಗ ನಮ್ಗೆ ಇನ್ನೂ 3 ತಿಂಗಳ ಟೈಮ್ ಇರುತ್ತೆ. ಆ ಪರ್ಸೆಂಟೇಜ್ ಇಟ್ಕೊಂಡು ವೀಕರ್ಸ್ನ ಒಂದು ಕಡೆ ಕೂರಿಸಿ 35 ಮಾರ್ಕ್ಸ್ಗೆ ರೆಡಿ ಮಾಡೋಣ. ಟಾಪರ್ಸ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆ ಶಾಲೆಯಲ್ಲೇ ಪ್ರಿಪೇರ್ ಮಾಡೋಣ. ನಾವಂತೂ ಪಬ್ಲಿಕ್ ಎಕ್ಸಾಮ್ Jan 1ರಿಂದ 6 ಮಕ್ಕಳು ಅದೇ ಶಾಲೆಯಲ್ಲಿ ಎಕ್ಸಾಮ್ ಬರೀತಾರೆ. ಆದರೆ ಇನ್ವಿಜಿಲೇಟರ್ಸು ಆ ಶಾಲೆಯವ್ರು ಯಾರೂ ಇರಲ್ಲ. ನಾವು ಅದು ಟೈಮ್ ಟೇಬಲ್ ಹಾಕೋಣ. ಹೀಗೆ ಮಾಡಿದ್ರೆ 6ನೇ ತಾರೀಕು ಮೇಲೆ ಮತ್ತೆ ನಾನು ಯಾವುದೂ ಟೆಸ್ಟ್ ಇಡಕ್ಕೆ ಹೋಗಲ್ಲ. ಇದರಲ್ಲಿ ಪೇಪರು ನಾನು ಪ್ರಿಪೇರ್ ಮಾಡಿಸ್ತೀನಿ, ಎಕ್ಸ್ಪೆಂಡಿಚರ್ ನಾನು ಬೇರ್ ಮಾಡ್ತೀನಿ, HMಗೂ ಬರ್ಡನ್ ಆಗದಂಗೆ ಶಾಲೆಗೆ ತಲುಪಿಸ್ತೀನಿ. ಶಾಲೆಯಿಂದ ಪೇಪರು PDO ಕಲೆಕ್ಟ್ ಮಾಡಿಸ್ತೀನಿ. 4 ಪೇಪರ್ ಪ್ರಿಪ್ರೇಷನ್ನು ತುಂಬ ಕೇರ್ಫುಲ್ಲಾಗಿ ಮಾಡಿಸ್ತೀನಿ. ನಾನೀಗ ಯಾಕೆ ಇಷ್ಟು ಬೇಗ ಮೀಟಿಂಗ್ ಕರೆದೆ ಅಂದರೆ, ನಾನೀಗ ಜೂನ್ ಕ್ವಶನ್ ಬ್ಯಾಂಕು ನಿಮ್ಮ ಕೈಲಿ ಇವಾಗ ಮಾಡಿಸ್ಬೇಕು. ಜೂನ್ ಪೇಪರ್ಸ್ ಇವಾಗ ರೆಡಿ ಮಾಡಿ ಪ್ರಿಂಟ್ ಕಳಿಸಿ. ಲಾಸ್ಟ್ ಟೈಮ್ ಏನಾಗೋಗೋದು ಅಂದರೆ ಸರ್, ಪ್ರಿಂಟಿಂಗ್ ಪ್ರೆಸ್ ಒಂದೊಂದ್ಸಲ ಪೇಪರ್ ಪ್ರಿಂಟ್ ಚಾಲೆಂಜಸ್ ಹೇಳ್ತೀನಿ. ನಮ್ಮ ಹುಡುಗ ಅಲ್ಲಿ ಪ್ರಿಂಟಿಂಗ್ ಕಳಿಸೋ ಹುಡುಗ ಲೀವು, ಪೇಪರಲ್ಲಿ ಹೋಗ್ತಿಲ್ಲ, ಪ್ರಿಂಟರು ಸೇಮ್ ಡೇ ಲೀವು. ಬೆಳಗ್ಗೆ ಎಷ್ಟೆಲ್ಲ ಪಾಪ ಲೇಟ್ ನೈಟ್ ಎಪ್ಸಿ ನಮ್ಮ ಹುಡುಗರು ಪ್ರಿಂಟ್ ಹಾಕ್ಸಿದ್ದಾರೆ ಕೆಲವು ಟೈಮು. ಅದಕ್ಕೆ ಈ ಸಲ 1 ತಿಂಗಳ ಮುಂಚೆನೇ ನಾವು ಜೂನ್ ಪೇಪರ್ನ ಮೇಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಇದು ನಡೆಯೋ ಜುಲೈಗೆ ಎಕ್ಸಾಮು. ಜೂನಲ್ಲಿ ನಾವು ನೀಟಾಗಿ ಎಲ್ಲ ಶಾಲೆಗೆ ತಲುಪಿಸ್ಬಿಡೋಣ. 45 ನಿಮಿಷ ಮಕ್ಕಳು ಎಕ್ಸಾಮ್ ಬರೀತಾರೆ. ಮತ್ತು ಆ ಸಬ್ಜೆಕ್ಟ್ ಟೀಚರು ಎಕ್ಸಾಮ್ ಬರೆಯೋಗಿ ಇರೋದು ಬೇಡ. ಮತ್ತು ಇನ್ನೊಂದು ತೀರ್ಮಾನ ಸರ್, ಈಗ ಎವ್ರಿ ಇಯರ್ ಇದು ನಮ್ಮದು ಎಕ್ಸ್ಪೀರಿಯನ್ಸು ಸರ್. ಈಗ SSLC ಕ್ಲಾಸ್ ರೂಮ್ಗೆ ಮಾತ್ರ ನನಗೆ MLA ಲ್ಯಾಡಲ್ಲಿ ಶಿಕ್ಷಣಕ್ಕೆ ಒಂದು ಪ್ರಾವಿಷನ್ ಇದೆ. ನಾನು
ಕ್ಲಾಸ್ ರೂಮ್ಸ್ಗೆ ಮಾತ್ರ. ನಮಗೆ ಮೊನ್ನೆ ಏನಾಯಿತು, ಸೆಷನ್ನಲ್ಲಿ ನಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಹಾಕಿದ್ದಾರೆ ಸೆಷನಲ್ಲಿ. ಏನಂದರೆ ನಾವು ಹಿಂಗೆ ಸೆಷನ್ ಒಳಗೆ ಹಿಂಗೆ ಎಂಟ್ರೆನ್ಸ್ ಹೋಗ್ಬಿಟ್ರೆ ನಾವು ಎಷ್ಟೊತ್ತಿಗೆ 10:30ಗೆ ಎಂಟ್ರಿ ಆದ್ವಿ, 11 ಗಂಟೆಗೆ ಕಾಫಿಗೆ ಬಂದ್ವಿ, 11:30ಗೆ ಹೋದ್ವಿ, 12 ಗಂಟೆಗೆ ಮತ್ತೆ ಆಚೆ ಬಂದ್ವಿ. ಅದು ಪ್ರಿಂಟ್ಔಟ್ ಬಂದ್ಬಿಡ್ತು 2 ದಿನಕ್ಕೆ. ನಮ್ಮೆಲ್ಲ ಒಂದು 100 ಜನ MLAಗಳನ್ನ ಎಲ್ಲರೂ ಆ ಟೈಮ್ ಟೇಬಲ್ ನೋಡಿ ಆವತ್ತಿಂದ ಯಾವ MLAನೂ 5 ಗಂಟೆವರೆಗೂ ಸೆಷನ್ ಬಿಟ್ಟು ಹೋಗ್ತಾ ಇಲ್ಲ. ಯಾಕೆಂದರೆ ಅದು ಆಟೋಮೆಟಿಕ್ ಆಗಿ ಅದೇ ಟೈಮ್ ಕೊಡುತ್ತೆ. ನಾವೇನು ಅನ್ಕೊಂಡ್ವಿ, ಹಿಂಗೆ ನೋ ಸ್ಕ್ಯಾನಿಂಗ್ ಎಲ್ಲ ಇಲ್ಲ. ಅದು ನಾವು ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ರೀಡ್ ಮಾಡುತ್ತೆ. ಪ್ರದೀಪ್ ಈಶ್ವರ್ ಎಂಟರ್ಡ್ ಅಟ್ 10 o'clock ಈಸ್ ಅ ಫಸ್ಟ್ ಪ್ರೆಸೆನ್ಸ್. ನನಗೆ ಸ್ಪೀಕರ್ ಅವರು 2 ಸಲ ಬಹುಮಾನನೂ ಕೊಟ್ಟರು. ಯಾಕೆಂದರೆ ನಾನು ಕಂಟಿನ್ಯೂಸ್ ಅಟೆಂಡ್ ಆಗಿ ಫಸ್ಟ್ ಅಸೆಂಬ್ಲಿಗೆ ಹೋಗೋದು ನಾನೇ. 9:45 10 ಗಂಟೆಗೆ ಹೊರಟೋಗ್ತೀನಿ, ಹೋಗ್ತಿದ್ದೆ. ಅದು ಈಗ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರೋದಕ್ಕೆ ಎಂಟ್ರಿ ಎಕ್ಸಿಟ್ಟು ಅವ್ರೇನಿಲ್ಲ, ರಿಪೋರ್ಟ್ ಬಂದ್ಬಿಡುತ್ತೆ ಸ್ಪೀಕರ್ ಕೈಗೆ. ಪ್ರದೀಪ್ ಈಶ್ವರ್ 10 ಗಂಟೆಗೆ ಬಂದರು, 5 ಗಂಟೆ 4 ನಿಮಿಷಕ್ಕೆ ಸೆಷನಿಂದ ಹೋದರು. ಅದು ಅದಕ್ಕೆ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ನ ಮಾನಿಟರ್ ಮಾಡೋಕ್ಕೆ, ಸ್ಟೂಡೆಂಟ್ಸ್ನ ಅಟೆಂಡೆನ್ಸ್ನ ಅವರು SSLC ಕ್ಲಾಸ್ ರೂಮ್ ಮಾತ್ರ. ನಾವೀಗ ಈ ತಿಂಗಳಲ್ಲಿ ರಿಪೋರ್ಟ್ ಮಾಡಿಬಿಟ್ಟು ಅವ್ರ ಫೇಸ್ ID ಎಲ್ಲ ಕೊಟ್ಬಿಟ್ಟು ಆ ಡೋರ್ ಹತ್ರ ಕರೆಕ್ಟಾಗಿ ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ರೆ ಅವನೇನು ಬಂದು ಸ್ಕ್ಯಾನ್ ಮಾಡಲಿ. ಅವ್ನು ಸುಮ್ಮನೆ ಅವ್ನ ಪಾಡಿಗೆ ಬಂದು ಒಳಕ್ಕೆ ಹೋಗಲಿ, ಅವ್ನ ಪಾಡಿಗೆ ಅವ್ನು ಆಚೆ ಹೋಗ್ತಾ ಇರಲಿ. ಟೀಚರ್ಗೆ BOಗೆ ರಿಪೋರ್ಟ್ ಸಿಗುತ್ತೆ, ಆ ಹುಡುಗ ಎಷ್ಟು ದಿನ ಕ್ಲಾಸ್ ರೂಮಲ್ಲಿದ್ದ, ಮಧ್ಯಾಹ್ನ ಚಕ್ಕರ್ ಹೊಡೆದಿದ್ದ, ಅದು ಆಟೋಮೆಟಿಕ್ ಆಗಿ ನಿಮಗೆ ರಿಪೋರ್ಟ್ ಬರ್ತಿರುತ್ತೆ. ನೀವು ಯಾರನ್ನೂ ಕೇಳೋ ಅವಶ್ಯಕತೆ ಮ್ಯಾನ್ಯುವಲ್ ಇಲ್ಲ, ನೀವು ಸಾಫ್ಟ್ವೇರನ್ನು ನೋಡ್ಕೋಬೋದು ಅಂತ. ಇದನ್ನು ನಾವು ಪೇರೆಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಈ ಕ್ಯಾಮ್ರಾಗಳನ್ನ ನಾನು ಈ ತಿಂಗಳಲ್ಲಿ ಒಂದು ಸರ್ಕಾರದಲ್ಲಿ ಬಂದರೂ ಇನ್ಸ್ಟಾಲ್ ಮಾಡಿಸ್ತೀನಿ ಬೇಗ. ಸರ್ಕಾರದ ಲೇಟ್ ಆದರೆ ನನ್ನ ಫಂಡ್ ಹಾಕಿ ಮಾಡಿಸಿ ಮತ್ತೆ ಇದು ಮಾಡ್ತೀನಿ. ಹೈಸ್ಕೂಲ್ SSLC ಕ್ಲಾಸ್ ರೂಮ್ಗೆ ಮಾತ್ರ ಇದು ಪ್ರಾಯೋಗಿಕವಾಗಿ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಎಂಟ್ರಿ ಎಕ್ಸಿಟ್ ಸ್ಟೂಡೆಂಟ್ಸ್ ಅಟೆಂಡೆನ್ಸು ಕರೆಕ್ಟಾಗಿರುತ್ತೆ. ಅವ್ರು ಎಷ್ಟೊತ್ತಿದ್ರು ಎಷ್ಟೊತ್ತು ಕ್ಲಾಸಲ್ಲಿ ಇರಲಿಲ್ಲ, ಇದೊಂದು ಮಾಡ್ಬೋದು ಅಂತ ಅದೊಂದು ತೀರ್ಮಾನ ತೊಗೊಂಡಿದ್ದೀವಿ. ಇದು ಟೆಸ್ಟ್ಗಳದ್ದು ಸರ್. ಪ್ರತಿ ತಿಂಗಳು 1 ಸಂಡೇ ನಾನು DDP ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನಾವಿನ್ನೇನು ಬಡವ್ರ ಮಕ್ಕಳಿಗೆ ಏನೂ ಮಾಡೋಕ್ಕಾಗಲ್ಲ. 6 ಸಂಡೇ ಎಂಟರ್ ಒಂದು ವರ್ಷಕ್ಕೆ ಕೊಡ್ತಾ ಇರೋದು. ಖಂಡಿತವಾಗೂ 94 ಎಕ್ಸಾಮಲ್ಲೇ ನನಗೆ ನಂಬಿಕೆ ಇದೆ. ಇದರಿಂದ ಏನು ಅರ್ಥ ಆಗುತ್ತೆ ಗೊತ್ತಾ ಸರ್, ಚಾಪ್ಟರ್ ವೈಸು ಹುಡುಗ ಅವನು ಎಷ್ಟೇ ಆವ್ರೇಜ್ ಆದರೂ ಬರೀಲೇಬೇಕಾಗುತ್ತೆ. ಆ ನೆಪದಲ್ಲಿ ಓದ್ತಾನೆ ಅನ್ನೋ ನಂಬಿಕೆ ನಂದು. ಯಾಕೆಂದರೆ ನಾನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ. ನಮ್ಮ ಮೇಡಮ್ಮು ಮಾಸ್ಟ್ರು ಟೆಸ್ಟ್ ಇದ್ದರೆ ಮಾತ್ರ ಬುಕ್ ಮುಟ್ಟಿದವ್ರು ನಾವು. ಟೆಸ್ಟ್ ಇಲ್ಲ ಅಂದರೆ ನಿಜವಾಗ್ಲೂ ಓದಿಲ್ಲ. ಸ್ವಲ್ಪ ಓದ್ಕೊಂಡೇ ಸೆಕೆಂಡ್ ಟಾಪರ್ ಆಗಿದ್ದೀನಿ ನಾನು. ಸ್ವಲ್ಪ ಟೆಸ್ಟ್ ಇತ್ತು ಅಂದರೆ ಓದೋದು. ನಮ್ಮ ಟೀಚರ್ ಗುಡ್ ಅಂತ ಬರೆದ್ರೆ ಇನ್ನೊಂದ್ಸಲ ಗುಡ್ ಅಂತ ಬರ್ಸ್ಕೊಳಕ್ಕೆ ಮತ್ತೆ ಓದೋದು. ಸ್ಟೂಡೆಂಟ್ನ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಸ್ಪೈರ್ ಮಾಡುತ್ತೋ ಗೊತ್ತಿಲ್ಲ. ಇಷ್ಟು ಎಕ್ಸಾಮ್ಸು ಖಂಡಿತವಾಗೂ ನನಗೆ ನಂಬಿಕೆ ಇದೆ. ಇದು ಯಾರಿಗೂ ಬರ್ಡನ್ ಆಗಲ್ಲ. 1 ಸಂಡೇ ಬಂದು ಒಂದು ಸೆಂಟ್ರಲ್ಲಿ ಕುತ್ಕೊತಾರೆ ಎಲ್ಲರೂ. ನಾವೆಲ್ಲ ಪೇಪರ್ಸ್ ಕೊಡ್ತೀವಿ, 20 ಮಾರ್ಕ್ಸ್. ಅದು ಮಾರ್ಕ್ಸು ಟೈಮ್ ಟೇಬಲ್ ಹಾಕ್ತೀವಿ, ಎವ್ಯಾಲ್ಯೂಯೇಟ್ ಮಾಡಿ ಕೊಟ್ಬಿಟ್ಟು ಆರಾಮಾಗಿ ಟೀಚರ್ಸ್ ಹೋಗ್ತಾರೆ. ನಾವು ಅದನ್ನು ಡಿಪಾರ್ಟ್ಮೆಂಟಿಂದ ಸೆಗ್ರಿಗೇಟ್ ಮಾಡಿಕೊಂಡು ಆರಾಮಾಗಿ ಪಬ್ಲಿಷ್ ಮಾಡೋಣ ಸರ್. ಮತ್ತು ಇಲ್ಲಿ ನಾವು ಖಾಸಗಿ ಟೀಚರ್ ಸಹಾಯ ತಗೊಳ್ಳೋಣ ವ್ಯಾಲ್ಯೂಯೇಷನ್ಗೆ. ನಾನು ಅದು ಪ್ರೈವೇಟ್ ಮ್ಯಾನೇಜ್ಮೆಂಟ್ಸ್ನ ನಾನು ಮಾತಾಡ್ತೀನಿ. ಇದು ಗೌರ್ಮೆಂಟು ಏಡೆಡ್ ಸ್ಕೂಲ್ಗೆ ಕಂಪಲ್ಸರಿ, ಪ್ರೈವೇಟ್ಗೆ ನಾವು ಕಂಪಲ್ಸರಿ ಮಾಡೋಕ್ಕಾಗಲ್ಲ. ಯಾರಾದರೂ ಬರೀತೀವಿ. ಇಲ್ಲೊಂದು ಈಗ ಮಾಡಿದ್ರೆ ಅನುಕೂಲ ಆಗುತ್ತೆ. January 1 ಇಂದ 6 ಪಬ್ಲಿಕ್ ಎಕ್ಸಾಮ್ ಮಾಡಬೇಡ. ಅದನ್ನು ಇಟ್ಕೊಂಡು ನಾವಿನ್ನೊಂದು 3 ತಿಂಗಳು ಏನು ಮಾಡ್ಬೋದು, ಆವಾಗ ಟೀಚರ್ HMನ ಕೂರಿಸ್ಕೊಂಡು ನೋಡಿ ಈಗ ಇಷ್ಟು ಜನ ಮಕ್ಕಳು ಫೇಲ್ ಆಗಿದ್ದಾರೆ ನಮ್ಮ ಎಕ್ಸಾಮಲ್ಲಿ, ಇಷ್ಟು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ, ಅದ್ರ ಮೇಲೆ ಒಂದು ಕಾರ್ಯಯೋಜನೆ ಮತ್ತೆ ಆ ಸ್ಕೂಲ್ಗೆ ಬಿಟ್ಟಿದ್ದು, ಮ್ಯಾನೇಜ್ಮೆಂಟ್ಸ್ಗೆ HMಸ್ಗೆ ಬಿಟ್ಟಿದ್ದು ಅವ್ರ ಡಿಸ್ಕ್ರಿಷನ್ನು. ಇದು ಒಂದು ಶಿಕ್ಷಣ ಸಮಿತಿ ಕಡೆಯಿಂದ ನನ್ನ ಕಡೆಯಿಂದ ಇದು ಮಾಡಬೇಕು ಅಂತ. ಮತ್ತು ಪೇಪರ್ಸು ಬೇರೆಯವರು ರೆಡಿ ಮಾಡೋದ್ರಿಂದ ಒಂದು ಹೊಸ ಕ್ವಶನ್ಸು ಹೇಗೆ ಸ್ಕೀಮನ್ನು ಫಾಲೋ ಮಾಡೋಣ. ನಾನು ಇವತ್ತು ಒಂದು ಒಳ್ಳೆ ಸೀರೆ ತೊಗೊಂಡ್ಬಂದಿದ್ದೀನಿ ವಾರಣಾಸಿಯಿಂದ. ನಿಮ್ಮ ಮನೆಗೆ ಗಿಫ್ಟ್ ಕೊಟ್ಟು ಕಳಿಸೋಣ ಅಂತ ಎಲ್ರಿಗೂ. ಈಗ ನನಗೇನು ಗಿಫ್ಟ್ ಕೊಡಬೇಕೋ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ವೈಯಕ್ತಿಕವಾಗಿ ಒಂದು ಎಕ್ಸ್ಪೆಂಡಿಚರ್ ಒಂದು ತಾಲೂಕು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಟೆಸ್ಟ್ ಸೀರೀಸ್ದು ಸ್ಟೇಟ್ ವೈಡ್ ಹೋದಾಗ ಏನಾಗುತ್ತೆ, ಇದನ್ನು ಪ್ರಾಕ್ಟಿಕಲಿ ಸಾಧ್ಯನಾ ಇಂಪ್ಲಿಮೆಂಟ್ ಮಾಡೋಕ್ಕೆ. ಒಂದು ದಿನ ನನಗೆ ನಂಬಿಕೆ ಇದೆ, ಸ್ಟೇಟ್ ವೈಡ್ ನಾನು ಇಂಪ್ಲಿಮೆಂಟ್ ಮಾಡ್ತಿರ್ತೀನಿ. ಭಗವಂತ ಆ ದಿನ ನನ್ನ ಲೈಫಲ್ಲಿ ತರ್ತಾನೆ ಅಂತ ನನಗೆ ನಂಬಿಕೆ ಇದೆ. ಆವತ್ತಿದು ಸ್ಟೇಟ್ ವೈಡು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು ಗೊತ್ತಾಗಲಿ ಏನಾಗುತ್ತೆ, ನಮ್ಗೇನಾಗುತ್ತೆ. ಪರವಾಗಿಲ್ಲ ಸರ್, ನಾವು ಒಂದು ಸ್ವಲ್ಪ ಎಡಿದ್ರು ಸೋತ್ರು ನಾವು ಪ್ರಯತ್ನ ಪಡೋಣ ಸರ್. ಇದು ಅದ್ರ ಪಾಡ್ಗೆ ಅದು ನಡೆಯುತ್ತೆ ಸರ್ 1 hour. ಅದಕ್ಕೇನು ಮಾಡೋಣ, ಟೈಮ್ ಟೇಬಲ್ ಹೆಂಗೆ ಟೆಸ್ಟ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಕೂತು ಯೋಚನೆ ಮಾಡೋಣ. DDP ಸರ್, ಎಲ್ಲ ಟೀಚರ್ಸ್ ದಯವಿಟ್ಟು ಸರ್ ಇದೊಂದು ಇಂಪ್ಲಿಮೆಂಟ್ ಮಾಡಿಕೊಡಿ, ನಿಮಗೆ ಚಿರಋಣಿ ಆಗಿರ್ತೀನಿ. ಮತ್ತು ಒಂದು 180 ಎಕ್ಸಾಮ್ ಬರೆದಾಗ ಮಕ್ಕಳು ಅವ್ರಿಗೆ ಒಂದು ಕಾನ್ಫಿಡೆಂಟ್ ಇರುತ್ತೆ. ಮತ್ತು ನಿಮಗೆ January 6ನೇ ತಾರೀಕಿಗೆ ಪಬ್ಲಿಕ್ ಎಕ್ಸಾಮ್ ಬರೆದ್ಬಿಡ್ತಾರೆ ಅವರು. 1 ಇಂದ 6 ಬರೆದ್ಬಿಟ್ಟು ಅದನ್ನ ಟೈಮ್ ಆ ಸ್ಕೋರ್ ಇಟ್ಕೊಂಡು ನೀವು ತೀರ್ಮಾನ ತಗೊಳ್ಳಿ ಯಾವ ಸ್ಟೂಡೆಂಟ್ನ ಹೆಂಗೆ ಗೈಡ್ ಮಾಡಬೇಕು. ಅದನ್ನು ಏನು ಮಾಡಿಸ್ತೀನಿ, ಆ ಪಬ್ಲಿಕ್ ಪೇಪರ್ನ ನಿಮ್ಮ ಕೈಯಲ್ಲಿ ಎವ್ಯಾಲ್ಯೂಯೇಟ್ ಮಾಡಿಸಲ್ಲ ನಾನು. 6 ಪೇಪರ್ನ
ನಾನು ಬೇರೆ ತಾಲೂಕಲ್ಲಿ ಎತ್ಕೊಂಡೋಗಿ ಕೂತ್ಕೊತೀನಿ, ಬೇರೆ ಕಡೆ ಬೇರೆ ಟಫೆಸ್ಟ್ ಎಲ್ಲಿ ಎವ್ಯಾಲ್ಯೂಯೇಷನ್ ನಡೀತೋ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೂರಿಸ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ಕೊಂಡು ತೊಗೊಂಬರ್ತೀನಿ. ನಾನು ತುಂಬ ಸ್ಟ್ರಿಕ್ಟಾಗಿ ಕೆಲವು ಡಿಸ್ಟ್ರಿಕ್ಟಲ್ಲಿ ಎವ್ಯಾಲ್ಯೂಯೇಟ್ ಮಾಡಿಬಿಡ್ತಾರಲ್ಲ, ಅವ್ರು ನಾನು ರಿಕ್ವೆಸ್ಟ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿ ನಿಮ್ಗೊಂದು 10ನೇ ತಾರೀಕು ರಿಸಲ್ಟ್ ಕೊಟ್ಬಿಡ್ತೀನಿ. ಸರ್ ನಿಮ್ಮ ಸ್ಕೂಲಲ್ಲಿ ಡಿಸ್ಟಿಂಕ್ಷನ್ ಇಷ್ಟು ಬಂದಿದೆ, ಫಸ್ಟ್ ಕ್ಲಾಸ್ ಇಷ್ಟು ಬಂದಿದೆ, ಅದ್ರ ಮೇಲೆ ನೀವು ನೆಕ್ಸ್ಟ್ 2 ತಿಂಗಳು ಸ್ಟ್ರಾಟಜಿ ಡಿಸೈನ್ ಮಾಡ್ಕೊಳ್ಳಿ. ಇದು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಿಜವಾಗ್ಲೂ ಟೆಸ್ಟ್ಗಳು ಬರ್ಸಿದ್ರೆ ನಮ್ಮ ಮಂಚನಹಳ್ಳಿ HM ಮೇಡಮ್ ಆಯಿಷಾ ನಿಮ್ಮ ಮಗಳಲ್ಲ? ಆಯಿಷಾ ನಿಮ್ಮ ಮಗಳಲ್ಲ? ಓಕೆ ನೋಡಿ, ಅವ್ರ ಮೇಡಮ್ ಮಗಳು. ಮೇಡಮ್ ತಾವು ಯಾವ ಸಬ್ಜೆಕ್ಟ್ ಮೇಡಮ್? ಮ್ಯಾಥ್ಸ್. ಅವ್ರ ಮಗಳು ಆಯಿಷಾ ಅಂತ ನಮ್ಮಲ್ಲೀಗ 720ಗೆ ಹುಡುಗಿ 700 ಸ್ಕೋರ್ ಮಾಡ್ತಿದ್ದಾಳೆ. ಮೋಸ್ಟ್ಲಿ ಈ ವರ್ಷ ಏಮ್ಸ್ ಡೆಲ್ಲಿಗೆ ಹೋಗ್ತಾಳೆ ಹುಡುಗಿ. ಈಗ ನಾಳಿದ್ದು ಎಕ್ಸಾಮ್ ಬರೀತಾ ಇದ್ದಾರೆ ಡೈಲಿ. ಅವ್ರನ್ನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಓದಿಸ್ತೀವಿ. ಡೈಲಿ 2 ಪರೀಕ್ಷೆ. ಇದುವರೆಗೂ ಕಳೆದ 300 ದಿನದಿಂದ 700 ಎಕ್ಸಾಮ್ಸ್ ಬರೆದಿದ್ದಾರೆ. ಲಾಸ್ಟ್ ಇಯರ್ ನೀಟ್ ಸ್ಕೋರ್ ಎಷ್ಟು ಮೇಡಮ್ ಆಯಿಷಾ? 576. ಈ ವರ್ಷ ಆ ಮಗು 710 ಅಥವಾ 720ವರೆಗೂ ಹೋಗ್ತಾಳೆ. ಏನು ಅಂದರೆ ರೀಸನ್, ನಾಳೆ ಟೆಸ್ಟ್ ಇದೆ, ಬೆಳಗ್ಗೆ ಎದ್ದು ಬುಕ್ ಎತ್ಕೊ, ಸಂಜೆ ಟೆಸ್ಟ್ ಇದೆ, ಕೂತ್ಕೊಂಡು ಓದು. 5:30ಯಿಂದ 6 ಗಂಟೆಗೆ ಸ್ನ್ಯಾಕ್ಸ್ ಬ್ರೇಕ್ ಕೊಟ್ಟು 6 ಗಂಟೆಗೆ ಟೆಸ್ಟ್ ಇಡ್ತೀವಿ. ಆ ಸ್ನ್ಯಾಕ್ಸ್ ಬ್ರೇಕಲ್ಲೂ ಓದಬೇಕು. ಓದೋ ಅನಿವಾರ್ಯತೆ ಸೃಷ್ಟಿ ಮಾಡಿ ಇಟ್ಟಿದ್ದೀವಿ ಅಷ್ಟೇ ಸರ್. ನನಗೆ ನಂಬಿಕೆ ಇದೆ ಆಗುತ್ತೆ ಅಂತ ಮೇಡಮ್. ಒಳ್ಳೆ ಸ್ಕೋರ್ ಬರುತ್ತೆ ಮೇಡಮ್, ಒಳ್ಳೇದಾಗಲಿ. ಮತ್ತೆ ನೀವೇನು ಗೊತ್ತಾ, ಇಲ್ಲ ಸರ್ ನಮಗೆ 180 ಟೆಸ್ಟ್ ಕಡಿಮೆ ಆಯಿತು, ಇನ್ನೊಂದು 50 ಜಾಸ್ತಿ ಮಾಡಿದ್ರೆ ಐ ಆಮ್ ಹ್ಯಾಪಿ. ಇಲ್ಲ ಡೈಲಿ ಬೆಳಗ್ಗೆ ಒಂದು ಸಂಜೆ ಒಂದು ಎಕ್ಸಾಮ್ ಇಡಿ ಸರ್, ಐ ಆಮ್ ಹ್ಯಾಪಿ. ಬಟ್ ಕಡಿಮೆ ಆಗಲ್ಲ, ಈ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗಲ್ಲ. ನಾನು DDPS ಅವ್ರಿಗೆ ಹೇಳ್ತೀನಿ, ಇದನ್ನ ಇಂಪ್ಲಿಮೆಂಟ್ ಹೆಂಗೆ ಮಾಡ್ಬೋದು ಹೇಳಿ ಅಷ್ಟೇ, ಆ ಥರ ನಾನು. ಮತ್ತು ಎಲ್ಲರೂ ನೀವು ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಶಾಸಕರ ಬಗ್ಗೆ ನಿಮಗೆ ಗೌರವ ಇದೆ, ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀರಾ. ನಿಮ್ಮ ಶಾಸಕರಿಗಿಂತ ನೀವೇ 10 ವರ್ಷ ಕಲಿಸಿರೋ ಮಗು ಭವಿಷ್ಯದ ಬಗ್ಗೆ ಕಾಳಜಿ ಇದೆ, ನೀವು ಇಂಪ್ಲಿಮೆಂಟ್ ಮಾಡ್ತೀರಾ. ಸ್ವಲ್ಪ ಸಮಸ್ಯೆ ಆದರೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೋಣ ಸರ್. ಒಂದು ಸಂಡೇ 6 ತಿಂಗಳು 6 ಸಂಡೇ ನೀವೇ ಬೆಳೆಸಿದಂಥ ಮಕ್ಕಳ ಭವಿಷ್ಯಕ್ಕೆ ಕೊಡಿ ಸರ್ ಅಂತ ನಾನು ವಿನಂತಿ ಮಾಡ್ತೀನಿ. ಆ ಸಂಡೇ ಏನು ಟೂರ್ ಪ್ರೋಗ್ರಾಮ್ ಇಟ್ಕೋಬೇಡಿ ಸರ್. ನಾನು ಮೊದಲೇ ಟೈಮ್ ಟೇಬಲ್ ಆಗಿ ತಿಳಿಸ್ತೀನಿ ಪ್ಲೀಸ್. ಮತ್ತೊಂದು ಅಂಬಲ್ ಸಬ್ಮಿಷನ್ ಇಲ್ಲ ಸರ್, ನಾವು ಸರ್ ನಾನು ಇನ್ನೂ ಒಂದು BO ಇನ್ನೂ ಒಂದು ಮಾತು ಹೇಳ್ತೀನಿ. ಇಲ್ಲ ಸರ್ ನಾವು 6 ಸಂಡೇಸ್ ವರ್ಕ್ ಮಾಡ್ತೀವಿ, ನಾವು ಬರ್ತೀವಿ ಅಂತ ಯಾರಾದರೂ ಕೆಲವರು ಟೀಚರ್ಸ್ ತುಂಬ ಎಕ್ಸ್ಟ್ರೀಮ್ ಪೋರ್ ಇರೋ ಕೆಲವು ಟೀಚರ್ಸ್ಗೆ ಅನ್ಸುತ್ತೆ ಏನಾದರೂ ಇನ್ಸೆಂಟಿವ್ಸ್ ಕೊಡಿಸಿ ಅಂದರು, ನಾನು ಕೂಡ ರೆಡಿ ಇದ್ದೀನಿ ಸರ್. ಆದರೆ ನಾನು ಎಲ್ಲ ರೀತಿಯೂ ಹೇಳ್ಬೇಕಲ್ಲ, ಪ್ರೋಸ್ ಆ್ಯಂಡ್ ಕನ್ಸ್. ಈಗ ಕೆಲವ್ರು ಯಾರಾದರೂ ಸರ್ ಇಷ್ಟು ಕಷ್ಟಪಟ್ಟಿದ್ದೀವಿ ಏನಾದರೂ ಒಂದು ಗಿಫ್ಟ್ ಕೊಡಿ ಸರ್ ಅಂತಾರೆ. ಕೆಲವರು ನನಗೆ ಸ್ನೇಹಿತರಾಗಿರೋ ಟೀಚರ್ಸು. ನನಗೆ ಏನು ಕೊಡಬೇಕು ಗೊತ್ತಾಗಲ್ಲ. ಅದಕ್ಕೆ ವಾರಣಾಸಿಯಿಂದ ಒಳ್ಳೆ ಸೀರೆ ತರಿಸ್ದೆ. ಅಟ್ಲೀಸ್ಟ್ ಏನು ಅಂದರೆ ಅಷ್ಟು ಮನೆಯಲ್ಲಿ ಹೋದಾಗ ಅಕ್ಕಂದ್ರು ಸ್ವಲ್ಪ ಆಶೀರ್ವಾದ ಮಾಡ್ತಾರೆ, ಒಳ್ಳೆ MLA ಅಂತ ಸೀರೆ ಕೊಟ್ಟಾಗ ಮುಂಚಿನ ಖಾಲಿ MLAಗೆ ಅಂತ. ಅಟ್ಲೀಸ್ಟ್ ಒಂದು ಸಣ್ಣ ಇದು. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ಮೊಹಮ್ಮದ್ ಅಲಿನ ಒಂದು ಸಲ ಕೇಳ್ತಾರೆ ಹೆಂಗೆ ನೀವು ವರ್ಲ್ಡ್ ಫೇಮಸ್ ಬಾಕ್ಸರ್ ಆದ್ರಿ ಅಂತ. ಆತ ಹೇಳ್ತಾನೆ, ಸ್ಕಿಲ್ ಈಸ್ ನಾಟ್ ಇಂಪಾರ್ಟೆಂಟ್, ವಿಲ್ ಈಸ್ ಇಂಪಾರ್ಟೆಂಟ್ ಅಂತ. ಸ್ಕಿಲ್ ಈಸ್ ನಾಟ್ ಇಂಪಾರ್ಟೆಂಟ್, ವಿಲ್ ಈಸ್ ಇಂಪಾರ್ಟೆಂಟ್ ಅಂತ. ನಾನೊಂದ್ಸಲ ರಿಂಗಲ್ಲಿ ನಿಂತ್ಕೊಂಡು ಬಾಕ್ಸಿಂಗ್ ಮಾಡುವಾಗ ಎದುರುಗಡೆ ಇರೋನು ನನ್ನ ನೋಡಿತಾನೆ, ನಾನು ಆ ಕೌಂಟರ್ ಮಾಡೋಕ್ಕೆ ಫೇಲ್ ಆಗ್ತೀನಿ ಅಂದರೆ ನನ್ನ ಸ್ಕಿಲ್ ಫೇಲ್ ಆಗಿ ಕೆಳಗೆ ಬಿದ್ದಿರ್ತೀನಿ. ಆದರೆ ಮತ್ತೆ ಎದ್ದು ಹೊಡಿಬೇಕು ಅಂದರೆ ಬೇಕಾಗಿರೋದು ಸ್ಕಿಲ್ ಅಲ್ಲ, ವಿಲ್. ಅದು ಮತ್ತೆ ಎದ್ದು ಹೊಡಿಯೋ ಥರ ನನ್ನ ವಿಲ್ ಪ್ರೇರೇಪಿಸ್ತು. ಅದಕ್ಕೆ 1000 ಜನ ಬಾಕ್ಸರ್ಗಳಿಗಿಂತ ಮೊಹಮ್ಮದ್ ಅಲಿ ನಂಬರ್ 1 ಪ್ಲೇಸಲ್ಲಿ ನಿಂತ್ಕೊಂಡ ಅಂತ ಹೇಳ್ತಾನೆ. ಮನುಷ್ಯ ಬಿದ್ದೋದ್ರೆ ಸ್ಕಿಲ್ಲು, ಆದರೆ ಎಷ್ಟು ಜನ ವಿಲ್ಲಿಂದ ಮತ್ತೆ ಎದ್ದು ಬರ್ತಾರೆ ಅನ್ನೋದೇ ಬದುಕು. ಆ ವಿಲ್ಲಿಂದನೇ ಇದು ಏನು ಬೇಕಾದ್ರೂ ಆಗುತ್ತೆ. ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿರಲಿ ಸರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಇಂಗ್ಲೀಷಲ್ಲಿ ಬರೀಬೇಕು ಅಂತ ಬರೋದು. ಅವರು AC ಆಗಿರ್ತಾರೆ ಸರ್. ಮಾಲೂರು ತಾಲೂಕಲ್ಲಿ AC ಆಗಿದ್ದಾಗ ಯಾರೋ ಒಬ್ರು ಲ್ಯಾಂಡ್ ಅಕ್ವೈರ್ ಮಾಡ್ಬಿಟ್ಟಿರ್ತಾರೆ. ಹೋದಾಗ ಇವ್ರು ತೆರವುಗೊಳಿಸಿದ್ರೆ ರೈತರು ಅಬ್ಜೆಕ್ಟ್ ಮಾಡ್ತಾರೆ. ಏನು ಸಾಹೇಬ್ರೆ ಯಾಕೆ ತೆರೀರಿ, ಕಾನೂನು ಗೊತ್ತಿಲ್ವೇನ್ರಿ ಅಂದರೆ ಅವ್ರು ಹೇಳ್ತಾರೆ, ಅಲ್ರಿ ನೀವು ಇರೋ ಕಾನೂನೆಲ್ಲ ಇಂಗ್ಲೀಷಲ್ಲಿ ಬರೆದ್ಬಿಟ್ರೆ ಕನ್ನಡದಲ್ಲಿಲ್ಲ, ನಾವು ಹೆಂಗೆ ಗೊತ್ತಾಗುತ್ತೆ ಅಂತಾರೆ. ಆಗ ಮಾಸ್ತಿ ಅವ್ರು ರಿಯಲೈಸ್ ಆಗ್ತಾರೆ, ಓ ನಾನು ಕನ್ನಡದಲ್ಲಿ ಬರೀಬೇಕಪ್ಪ, ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದ್ದಾರೆ ಅಂತ. ಆ ಘಟನೆಯಿಂದ ಇನ್ಸ್ಪೈರ್ ಆಗಿ AC ಆಗಿದ್ದಂಥವ್ರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಕುವೆಂಪು ಅವರು ಬರೀತಾರೆ, ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಭಗವತಿಗೆ ಮುಡಿಪಾಗುವ ಅಂತ. ನೋಡಿ ಯಾಕೆ ಓದಬೇಕು ಅಂದರೆ ಕುವೆಂಪು ಅವ್ರನ್ನ ನಾವು ಪುಸ್ತಕದಲ್ಲಿ ಕುಪ್ಪಳ್ಳಿಯಲ್ಲೇ ಹುಟ್ಟಿದ್ದಾರೆ ಅಂತಾರೆ. ಇಲ್ಲ, ಅವ್ರು ಆ್ಯಕ್ಚುಲಿ ಅವ್ರ ಬರ್ತ್ ಪ್ಲೇಸು ಚಿಕ್ಕಮಂಗ್ಳೂರು ಕೊಪ್ಪ ತಾಲೂಕು ಹಿರೇಕೊಡಿಗೆ ಅಂತ, ಶೃಂಗೇರಿ ಹತ್ರ ಇರೋದದು. ಅವ್ರ ತಂದೆ ಮನೆ ತಾಯಿ ಮನೇಲಿ ಹುಟ್ಟುತ್ತಾರೆ. ಅವರು ಹುಟ್ಟಿದ ಮೇಲೆ ಅವ್ರ ತಂದೆ ಮನೇಲಿ ಹೋಗಿ ಬೆಳೀತಾರೆ. ಆದರೆ ಪುಸ್ತಕಗಳಲ್ಲಿ ಕುಪ್ಪಳ್ಳಿ ಅಂತ ಹೇಳ್ತಾ ಇದೆ. ಮೊನ್ನೆ ನಾನು ಅವ್ರ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಅವರು ಕೊಪ್ಪ ತಾಲೂಕು ಹಿರೇಕೊಡಿಗೆ ಅವ್ರ ತಾಯಿ ಮನೆ ಬರ್ತ್ ಆ ಮನೇಲಿ ಹುಟ್ಟೋದವರು. ಅಲ್ಲಿಂದ ಒಂದು 20-38 ಕಿಲೋಮೀಟರ್ ದೂರ ಇರೋ ಕುಪ್ಪಳ್ಳಿಯಲ್ಲಿ ಬೆಳೀತಾರೆ ಹೋಗಿ.
ಕುಪ್ಪಳ್ಳಿಯಲ್ಲಿ ಬೆಳೀತಾರೆ. ಅಂದರೆ ನಾವೆಲ್ಲರೂ ನಾನು ಶಾಕ್ ಆಗೋದೆ ಸರ್, ಹಿರೇಕೊಡಿಗೆಯಲ್ಲಿ ಹುಟ್ಟಿದ್ರ ಕುವೆಂಪು ಅವರು, ಇದನ್ನು ಕುಪ್ಪಳ್ಳಿ ಅಂತ ಓದ್ಕೊಂಡು ಬಂದಿದೀವಲ್ಲ ಅಂತ. ಡೀಪಾಗಿ ಓದಕ್ಕೆ ಹೋದಾಗ ಅವರು ರಿಯಲಿ ಹುಟ್ಟಿದ್ದಲ್ಲಿ, ಅಂದರೆ ಪುಸ್ತಕದಲ್ಲಿ ಬರ್ತ್ ಪ್ಲೇಸ್ ಅಂತ ಬರೆದಿದ್ದೀವಿ. ಯಾರ್ಯಾರ ಲೈಫ್ ಹೆಂಗಿರುತ್ತೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೆ 9 ಜನ ಮಕ್ಕಳು. ಅವ್ರ ಮಾತೃಭಾಷೆ ಮರಾಠಿ, ಕನ್ನಡ ಅಲ್ಲ, ಆದರೆ ಕನ್ನಡದಲ್ಲಿ ಬರೀತಾರೆ ಅವರು. ಸರಿ ಕ್ಷಮಿಸಿ, ನಮ್ಮ ದ ರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ, ಕನ್ನಡದಲ್ಲಿ ಬರೀತಾರೆ. 9 ಜನ ಮಕ್ಕಳು. ಕಣ್ಮುಂದೆ ಮಕ್ಕಳು ಸತ್ತೋಗ್ತಿರ್ತಾರೆ, ಮನೆಗೆ ಬರ್ತಾರೆ, ಮಗುನ ಮುಂದೆ ಇಟ್ಕೊಂಡು ಹೆಂಡತಿ ಡಿಪ್ರೆಸ್ ಆಗಿರ್ತಾಳೆ. ಆ ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗದೆ ಬರೀತಾರೆ, ನಾ ಹೆಂಗೆ ನೋಡಲಿ ನಿನ್ನ, ಹೆಂಗೆ ನನ್ನ ಅಂತ. ಆ ಸಾಲು ಹುಟ್ಟೋದು ಮಗು ಮುಂದೆ ಇದ್ದಾಗ, ಆ ಹೆಂಡತಿ ಕಣ್ಣನ್ನ ಫೇಸ್ ಮಾಡದೇ ಇದ್ದಾಗ. ದ ರಾ ಬೇಂದ್ರೆ ಅವ್ರು ಜ್ಞಾನಪೀಠ ಪ್ರಶಸ್ತಿ ತಗೊಳಕ್ ಹೋದಾಗ ಕೈ ಮುಗಿತಾರೆ ಮೀಡಿಯಾ ಮುಂದೆ. 10 ಬೆರಳಿಂದ ಕೈ ಮುಗಿತೀನಿ, ಯಾಕೆ ಅಂದರೆ ನಾನು 10ನೇ ಒಂದು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದು ಅಂತ ಹೇಳ್ತಾರೆ. 10 ಬೆರಳು ಮುಗಿತಾರೆ. ಅವಾಗ ಕೇಳ್ತಾರೆ ಮೀಡಿಯಾದವ್ರು, ನಿಮಗೆ ಖುಷಿ ಆಯ್ತಾ ಸರ್ ಅಂದರೆ, ಇಲ್ಲ ನನ್ನಿಂದ ಕರ್ನಾಟಕ ಖುಷಿ ಆಯಿತು, ಯಾಕೆಂದರೆ ಕುವೆಂಪು ಅವರು ಅರ್ಧ ತಗೊಂಡಿದ್ರು, ನಾನು ಅರ್ಧ ತಗೊಂಡೆ ಅಂತ. ಎಲ್ಲರೂ ಕೇಳ್ತಾರೆ, ಬರೀ ಅರ್ಧನೇ? ಎಸ್ ಸರ್. ಹೆಂಗೆ ಸರ್ ಅಂದರೆ, ಕುವೆಂಪು ಅವ್ರ ಜೊತೆ ಒಬ್ಬರು ಜ್ಞಾನಪೀಠ ಪ್ರಶಸ್ತಿ ಶೇರ್ ಮಾಡ್ಕೊಂಡಿರ್ತಾರೆ, ನಮ್ಗೆ ಅರ್ಧ ಬಂತು. ಬೇಂದ್ರೆ ಅವ್ರ ಜೊತೆನೂ ಒಬ್ಬರು ಶೇರ್ ಮಾಡ್ಕೊಂಡಿರ್ತಾರೆ, ಇಲ್ಲ ಅರ್ಧ ಆಯಿತು. ಅರ್ಧ ಸೇರಿ ಈಗ ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಕ್ಕೆ ನಾನು ತಂದು ಕೊಟ್ಟಿದ್ದೀನಿ ಅಂತ ಬೇಂದ್ರೆ ಅವ್ರು ಹೇಳ್ತಾರೆ. ಅವ್ರ ಜೀವನದಲ್ಲಿ ನನಗೆಲ್ಲ ಅನಿಸುತ್ತೆ, ನಾನು ಯುಗಾದಿ ಹಬ್ಬ ಹೋದ್ರೆ ನನ್ನ PA ಯುಗಾದಿ ಕಳೆದರು ಅಂತ ರಿಂಗ್ ಟೋನ್ ಹಾಕಿರ್ತಾನೆ. ನಾನು ಕ್ಯೂರಿಯಾಸಿಟಿಗೆ ಆ ಸಾಂಗ್ನ ಕೇಳೋಣ ಅಂತ ಒಂದ್ಸಲ ಹೊಡೆದ್ರೆ, ಕುಲವಧು ಅಂತ 1964 ಬಿಡುಗಡೆ ಆದ ಚಿತ್ರದ ಹಾಡದು. ಅದು ಬೇಂದ್ರೆ ಅವರ ಪದ್ಯ. ಅದು ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದೇ ಅಂತ, ಇದು ಬೇಂದ್ರೆ ಅವ್ರ ಪದ್ಯ. ಇದನ್ನ ಎತ್ಕೊಂಡೋಗಿ ಕುಲವಧು ಪಿಕ್ಚರಲ್ಲಿ ಹಾಡು ಮಾಡ್ತಾರೆ 1964. ಸಾಹಿತ್ಯ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊನ್ನೆ ಪುಸ್ತಕಗಳ ಕೆಲವು ಇಟ್ಕೊಂಡು ಸಾಹಿತ್ಯ ಕನ್ನಡ ಭವನ ಉದ್ಘಾಟನೆ ಇತ್ತು. ಸಪ್ನ ಬುಕ್ ಹೌಸ್ಗೆ ಹೋಗಿ ಒಂದು 10-12 ಪುಸ್ತಕ ತೊಗೊಂಡ್ಬಂದು ಒಳ್ಳೆ ಸ್ಪೀಚ್ ಮಾಡಬೇಕು ಅಂತ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು ಕನ್ನಡದಲ್ಲಿ ಟಾಪರ್ ಆಗಿದ್ದವನು. ಇಷ್ಟು ಶಕ್ತಿಗಳು ನನಗೆ ಅನ್ನಿಸ್ತು, ನಾವು ಎಷ್ಟೆಲ್ಲ ಓದಿದ್ರೆ ಎಷ್ಟೆಲ್ಲ ಇದೆ ಅಂತ. ಭಾಳ ಸಂಗತಿಗಳಿದೆ ಸರ್. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಸರ್. ನನ್ನಿಂದ ಏನೇ ಸಹಕಾರ ಇದ್ದರೂ ಅದು ಹೇಳಿ, ನಾನು ನಿಮ್ಮ ಜೊತೆ ಇರ್ತೀನಿ. ಮತ್ತು ನಿಮ್ಮ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ, SLC ಮಕ್ಕಳಿಗೆ ಸ್ವಲ್ಪ ನನ್ನ ನಂಬಲ್ ಸಬ್ಮಿಷನ್, ಸ್ಪೋರ್ಟ್ಸ್ ಎಲ್ಲ ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು. ತೀರಾ ಯಾರೋ ಚಾಂಪಿಯನ್ಸ್ ಆಗ್ತಾರೆ ಅಂದರೆ ಸಪೋರ್ಟ್ ಮಾಡೋಣ. SLC ಮಕ್ಕಳಿಗೆ ಸರ್ ರಿಸಲ್ಟ್ ಬರಲ್ಲ ಸರ್, ಈಗ ಅವರು ಕ್ಯಾಶುವಲ್ ಆಗೇ ಇರ್ತಾರೆ, ತೀರಾ SLCಯಲ್ಲಿ ಬೇಡವೇನೋ ಅಂತ. ಅದ್ರ ಮೇಲೆ ನಿಮ್ಮ BO ಅವರು ನೀವುಂಟು, BO ಅವರು ಉಂಟು. ಬಟ್ ನಾವು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಎಷ್ಟೋ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸು ರಿಸಲ್ಟ್ ಕೊಡೋಕ್ಕಾಗಲ್ಲ ಸರ್. ಇಲ್ಲ ಅಂದರೆ ಸ್ಪೋರ್ಟ್ಸು, ಮೆಡಿಟೇಷನ್ನು, ಓಕೆ ಅದು 9ನೇ ಕ್ಲಾಸ್ವರೆಗೂ ಓಕೆ, ಹಂಗಾಗಲ್ಲ ಸರ್. ಈಗ ನಾವೆಲ್ಲ ಪ್ರೈವೇಟ್ ಅಕಾಡೆಮಿ ನಡೆಸ್ತಾ ಇದ್ದೀವಿ. ನಾವು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾಗ ಇಲ್ಲಿ ನಾವು ತರಕ್ಕಾಗಲ್ಲ, ಯಾಕಂದರೆ ಸ್ಟೂಡೆಂಟ್ ಮನೆಗೆ ಹೊರಟೋದ್ರೆ ಓದ್ತಿರಲಿಲ್ಲ. ಈಗ ಬೆಳಗ್ಗೆ 6ರಿಂದ 12ವರೆಗೂ ಕ್ಯಾಂಪಸಲ್ಲಿ ಕೂರ್ಸಿ ಓದಿಸ್ತೀವಿ, ಆಟೋಮೆಟಿಕ್ಕಾಗಿ ರಿಸಲ್ಟ್ ಬರ್ತಾ ಇದೆ. ಸ್ಪೋರ್ಟ್ಸ್ ಕಳಿಸಲ್ಲ, ಮೆಡಿಟೇಷನ್ ಇಲ್ಲ. ಇದೇನು ಅಂದರೆ ರಿಯಲ್ ಸಕ್ಸಸ್ಗೆ ಆ ಸ್ಟೇಜಲ್ಲಿ ಅದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ಇಂಟರ್ಪ್ರಿಟೇಷನ್ ಯಾರೇನಾದರೂ ಮಾಡ್ಬೋದು. ಸೊ ಅದು ಓದಿಸಿದ್ರೇ ಹಂಗಾಗುತ್ತೆ ಸರ್. ಮತ್ತು SLCಗೆ ಮಾಡಿದ್ರೆ ಒಂದು ವೆಲ್ಕಮ್ ಪ್ರೋಗ್ರಾಮು, ಒಂದು ಸೆಂಡ್ ಆಫ್ ಪ್ರೋಗ್ರಾಮ್ ಗ್ರ್ಯಾಂಡಾಗಿ ಮಾಡಿ ಸರ್, ಗ್ರ್ಯಾಂಡಾಗಿ ಮಾಡಿ. ನಾನು ಸ್ಟಾರ್ಟಿಂಗಲ್ಲೇ ಒಂದು ಜೂನಲ್ಲಿ ಒಂದು ಮೋಟಿವೇಶ್ನಲ್ ಟಾಕ್ ಶೋ ನಾನು ಇಲ್ಲಿ ಕರೆಸ್ಕೊಂಡು ಎಲ್ಲರೂ ಒಂದು 2 ಅವರ್ 3 ಅವರ್ ಮೋಟಿವೇಟ್ ಮಾಡಿ ಅವ್ರಿಗೊಂದು ಒಳ್ಳೆ ಊಟ ಕೊಡಿಸಿ, ಆ ಟೈಮ್ ಟೇಬಲ್ ಇಂಪ್ಲಿಮೆಂಟ್ ಅವ್ರನ್ನೂ ಕರೆಸ್ತೀನಿ ಸರ್. ಅವ್ರನ್ನ ಮೋಟಿವೇಟ್ ಮಾಡಿ ಟೈಮ್ ಟೇಬಲ್ ಕೈಗೆ ಇಡ್ತೀನಿ. ಅವ್ರ ಕೈಗೆ ಅವ್ರನ್ನ ಟೈಮ್ ಟೇಬಲ್ ಅವ್ರ ಕೈಗಿಟ್ಟು ರಿಕ್ವೆಸ್ಟ್ ಮಾಡಿ ಅವ್ರಿಗೊಂದು 1000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಕಳಿಸೋಣ. ಥ್ಯಾಂಕ್ ಯು ಸರ್. ದಯವಿಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಿ. BO ಸರ್, ಬೋತ್ ರಿಕ್ವೆಸ್ಟ್ ಆ್ಯಂಡ್ ಆರ್ಡರ್ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.